ಎಲ್ಲರಿಗೂ ಹೃದಯಪೂರ್ವಕ ಪ್ರಣಾಮ. ಹಾಗೆ ನಮ್ಮ ಪ್ರೀತಿಯ ಪೂಜ್ಯನೀಯ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮ. ಆ, ಹಾಗೆ ಈ ವೇದಿಕೆಯನ್ನು ನಮಗೆ ಮಾಡಿಕೊಟ್ಟಿದ್ದ ರಂಗನಾಥ್ ಸಾರಿಗೆ ಮತ್ತೆ ಆಂಕರ್ ಆಗಿ ಮಾಡುವ ರೇವತಿ ಮೇಡಮ್ಗೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಪ್ರಣಾಮ. ಮೊದಲನೇದಾಗಿ ನಮ್ಮ ಸಬ್ಜೆಕ್ಟ್ಗಿಂತ ಮುಂಚೆ ತಮಗೊಂದು ವಿಷಯ ತಿಳಿಸ್ಬೇಕಂತ, ಯಾರ್ಯಾರು ಪಿರಮಿಡ್ ವ್ಯಾಲಿ ನೋಡಿಲ್ವೋ ಅವರು ಧ್ಯಾನರೇ ಅಲ್ಲ. ಕಂಪಲ್ಸರಿ ನಮ್ಮ ಪೂಜ್ಯನೀಯವಾದ ಸ್ಥಳ, ರಿಜುನೇಷನ್ ಸ್ಥಳ ಪಿರಮಿಡ್ ವ್ಯಾಲಿ. ಮತ್ತೆ ಅದನ್ನು ನೋಡಲಿಲ್ಲ ಹೇಗೆ? ಸೊ ಪ್ರತಿಯೊಬ್ಬರು ಅದನ್ನು ನೋಡಲೇಬೇಕು. ಆ ನಂತರ ಆ ಪಿರಮಿಡ್ ವ್ಯಾಲಿ ನೋಡೋ ಮುಂಚೆ ತಮಗೆಲ್ಲ ಆಹ್ವಾನ ಏನು ಅಂತಂದ್ರೆ, ಏಪ್ರಿಲ್ 30ನಿಂದ ಮೇ 3ನೇ ತಾರೀಕುವರೆಗೂ ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಸ್ ನಡೀತಾ ಇದೆ. ಸುಮಾರು ಒಂದು 5,000 ಜನ ಅಲ್ಲಿಗೆ ಬರ್ತಾರೆ ಆ ಸೆಲೆಬ್ರೇಷನ್ಗೆ. ಎಲ್ಲ 5,000 ಜನಕ್ಕೆ ಊಟ ವಸತಿ ಎಲ್ಲ ಏರ್ಪಾಟ್ ಮಾಡಿರ್ತಾರೆ, ತಿಂಡಿ ಸಹ. ಇನ್ನು ಅಲ್ಲಿ ಏನ್ ನಡೆಯುತ್ತೆ? ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಸಾಮೂಹಿಕ ಧ್ಯಾನ. ಆನಂತರ ಹಿರಿಯ ಸೀನಿಯರ್ ಮಾಸ್ಟರ್ದು ಪ್ರವಚನಗಳು, ಬೋಧನೆಗಳು, ಪ್ರವಚನಗಳು. ಆ ನಂತರ ಊಟ ಆದಮೇಲೆ ಗೆಸ್ಟ್ ಬಂದಿರ್ತಾರಲ್ಲ ಅವ್ರ ಸ್ಪೀಚಸ್ಸು, ಸಂತರ ಸ್ಪೀಚಸ್ಸು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತು ಒಂದು 1 ಅವರ್ 1.5 ಅವರ್ ಸಂಗೀತ ಧ್ಯಾನ ಇವೆಲ್ಲ ಇರ್ತಾವೆ. ಮತ್ತೆ ಇದೆಲ್ಲ ಏರ್ಪಾಟ್ ಮಾಡಿದ ಮೇಲೆ ಯಾರಿಗೋಸ್ಕರ? ಇದೆಲ್ಲ ತಮ್ಮೆಲ್ಲರಿಗೋಸ್ಕರ. ಸೊ ತಾವು ಕಂಪಲ್ಸರಿ ಅಲ್ಲಿ ಬರಬೇಕು, ಆ ಸೆಲೆಬ್ರೇಷನ್ ನೋಡಬೇಕು, ಪಾಲ್ಗೊಳ್ಬೇಕು ಅಂತ ನನ್ನ ಹೃದಯಪೂರ್ವಕ ಆಹ್ವಾನ. ನನಗೆ ಡೊನೇಷನ್ ಬುಕ್ಸ್ ಡಿಸ್ಟ್ರಿಬ್ಯೂಷನು, ಕಲೆಕ್ಷನು ಈ ಕೆಲಸ ಕೊಟ್ಟಿದ್ದಾರ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಯಾರಿಗೆ ಡೊನೇಷನ್ ಮಾಡಬೇಕು, ಭಿಕ್ಷಾ ಬೇಡ್ಕೋಬೇಕು ಎಂಬ ಆಸೆ ಇದ್ರೆ ಅವರು ದಯಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ತಮ್ಮ ಅಡ್ರೆಸ್ಗೆ ನಾನು ಬುಕ್ ಕಳಿಸ್ಕೊಡುವ ಏರ್ಪಾಡು ಮಾಡ್ತೀನಿ. ಮತ್ತೆ ಯಾಕೆ ಮಾಡ್ಬೇಕಪ್ಪ? ನಾವೇನೋ ಡೊನೇಷನ್ ಕೊಟ್ರೆ ಸರೋಗುತ್ತಲ್ಲ ಅಂತಂದ್ರೆ, ಈಗ ನೋಡಿ ನಮ್ಮ ಗುರುಗಳೇನು ಪತ್ರಿಜಿ ಅವರು ಹೇಳೋದೇನಂದ್ರೆ, ಆದಿಭಿಕ್ಷು ಯಾರಂತಾರ? ಶಂಕರ, ಪರಮೇಶ್ವರ. ಅವ್ರ ಕೈಯಲ್ಲಿ ಯಾವಾಗ್ಲೂ ಭಿಕ್ಷಾ ಪಾತ್ರ ಇರುತ್ತೆ. ಅವ್ರಿಗೇನು ಕಡಿಮೆನ? ಅವ್ರಿಗೇನು ನನ್ನ ಹಸೋಯ್ತಾ? ಮತ್ತೆ ಯಾಕೆ ಮಾಡ್ತಾರ? ತನ್ನ ಅಹಂಕಾರವನ್ನ, ತನ್ನ ಆತ್ಮ ಉದ್ಧಾರಕ್ಕೆ ಮಾಡ್ತಾರ. ಆದಿಶಂಕರಾಚಾರ್ಯ ಭಿಕ್ಷಪಾತ್ರ ಇದೆ, ಬುದ್ಧ ಭಿಕ್ಷಪಾತ್ರ ಇದೆ, ಮಹಾವೀರ್ ಜೈನ್ ಬುದ್ಧ ಪಾತ್ರೆ ಭಿಕ್ಷಪಾತ್ರ ಇದೆ. ಸೊ ಈ ರೀತಿ ಮಹನೀಯರುಗಳೆಲ್ಲ ಕೂಡ ಸಾಯಿಬಾಬಾ ಸಹಿತ ಏನ್ ಮಾಡ್ತಾ ಇದ್ರು? ಭಿಕ್ಷೆ ಬೇಡ್ಕೊಂತ ಇದ್ರು. ಯಾಕೆ? ತಮ್ಮಲ್ಲಿರುವ ಅಹಂಕಾರವನ್ನು ಕಳೆಯೋದಕ್ಕೆ. ಈ ರೀತಿ ಮಾಡೋ ಇದರಲ್ಲಿ ಸುಮಾರು ಇವತ್ತಿಗೆ ಒಂದು 25 ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಆಗಿರ್ತಾವ. ಅದರಲ್ಲಿ ಒಬ್ಬ ಶ್ರೀಮಂತ ಹೇಳಿದ್ನಂತ ಪತ್ರಿ ಸಾರ್ಗೆ, ಸರ್ ಇವೆಲ್ಲ ಇವ್ರನ್ನ ಕೇಳೋದಕ್ಕೆ ಸರ್ ನಾನೇ ಮಾಡ್ಬಿಡ್ತೀನಿ, ಎಲ್ಲ 1 ಕೋಟಿ ಆಗುತ್ತೆ, ಎಷ್ಟಾಗತ್ತೆ ಹೇಳಿ ಅಂತಂದ್ರೆ, ತಮಾಷೆ ಅಲ್ಲಪ್ಪ ಅದು. ನೀನು ಮಾಡ್ತೀಯ, ಆ ಪುಣ್ಯ ನಿನಗೊಬ್ಬರಿಗೆ ಬರ್ಬೇಕಾ? ಯಾರು ರೂಪಾಯಿ ಕೊಟ್ಟಿರ್ತಾರೋ, ಯಾರು ಧ್ಯಾನದ ಊಟ ಮಾಡಿರ್ತಾರೋ ಅವರೆಲ್ಲ ಧ್ಯಾನಕ್ಕೆ ಬರ್ತಾರ, ಅವ್ರಿಗೆಲ್ಲ ಪುಣ್ಯ ಬರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರ 1 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 20 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, ಎಷ್ಟೇ ಆಗಲಿ ಅವ್ರ ಕಡೆಯಿಂದ ತಗೋಬೇಕು. ಇಲ್ಲ ತಗೊಳ್ಳಿಲ್ಲ, ಅವ್ರು ಕೊಟ್ಟಿಲ್ಲ, ಏನು ಪರವಾಗಿಲ್ಲ, ತಾವು ದಯಮಾಡಿ ನಮ್ಮ ಸೆಲೆಬ್ರೇಷನ್ ಬರಬೇಕು ಅಂತ ಇನ್ವೈಟ್ ಮಾಡಿ. ಯಾವಾಗ ಅಲ್ಲಿ ಇನ್ವೈಟ್ ಮಾಡಿದ ಮೇಲೆ ಅವ್ರು ಬಂದು ಅಲ್ಲಿ ಪಾಲ್ಗೊಳ್ತಾರೋ ಧ್ಯಾನಕ್ಕೆ ಖಂಡಿತ ಸೇರ್ಬಿಡ್ತಾರೆ. ಸೊ ಅದೇ ನಮಗೆ ಬೇಕಾಗಿರೋದು. ವಿಶ್ವವೆಲ್ಲ ಧ್ಯಾನಮಯ ಆಗಬೇಕು, ವಿಶ್ವವೆಲ್ಲ ಸಸ್ಯಾಹಾರ ಜಗತ್ತಾಗಬೇಕು, ವಿಶ್ವದಲ್ಲಿ ಎಲ್ಲ ಎಲ್ಲಿ ನೋಡಿದ್ರೂ ಪಿರಮಿಡ್ಸ್ ಬರಬೇಕು ಅಂತೇಳಿ. ಈ ಪಿರಮಿಡ್ಸ್ ನಮಗೋಸ್ಕರ ಅಂತ ಇದೀವಿ ಇಲ್ಲ, ಅದೊಂದೇ ಅಲ್ಲ, ಭೂಮಾತೆಗೆ ಶಕ್ತಿ ಕೊಡೋದಕ್ಕೆ ಪಿರಮಿಡ್ ಬೇಕಾಗಿದೆ. ಅದಕ್ಕೆ ಪತ್ರಿ ಸಾರ್ ಹೇಳೋದು, ನೀವು ನಿಮಗೆ 3 ಟೈಮ್ಸ್ ಎನರ್ಜಿ ಹೆಚ್ಚಿಗೆ ಬರುತ್ತೆ ಪಿರಮಿಡ್ ನಲ್ಲಿ ಧ್ಯಾನ ಮಾಡಿದ್ರೆ. ಪಿರಮಿಡ್ ಕ್ಯಾಪ್ ಇಟ್ಕೊಂಡು ಧ್ಯಾನ ಮಾಡಿದ್ರೆ 3 ಟೈಮ್ಸ್ ಹೆಚ್ಚಿಗೆ ಎನರ್ಜಿ ನೀವು ಪಡಿಬೋದು. ಆದ್ರೆ ಭೂಮಿಗೆ, ಭೂತಾಯಿಗೆ ಎನರ್ಜಿ ಶಕ್ತಿ ಕೊಡುತ್ತೆ. ಭೂತಾಯಿಗೆ ಎನರ್ಜಿ ಐತೆ ಅಂದ್ರೆ, ಶಕ್ತಿ ಇದೆ ಅಂತಂದ್ರೆ ನಮಗೆ ರೋಗಗಳು ಇರೋದಿಲ್ಲ. ಸೊ ಅದಕ್ಕಾಗಿಯೇ ಪಿರಮಿಡ್ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು, ಧ್ಯಾನ ಜಗತ್ತಾಗಬೇಕು. ಆಯ್ತಾ? ಅದೊಂದು ಇನ್ವಿಟೇಷನ್ ಆಯ್ತು. ಈಗ ಜಸ್ಟ್
2 days ಆಫ್ಟರ್ ಅಂದ್ರೆ ಏನು, ನಾಳೆ ಸಂಡೇ 15ನೇ ತಾರೀಕು. ಎಲ್ಲಿ? ಸಿಟಿ ಸೆಂಟರ್ನಲ್ಲಿ ಟೌನ್ ಹಾಲ್, ಕಾರ್ಪೊರೇಷನ್ ಬಗಲಿಗೆ ಟೌನ್ ಹಾಲ್ ಇದೆ. ಆ ಟೌನ್ ಹಾಲ್ ಬಗಲಿಗೆ ರವೀಂದ್ರ ಕಲಾಕ್ಷೇತ್ರ ಇದೆ. ಆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಬೆಳಿಗ್ಗೆ 8 ಗಂಟೆಯಿಂದ ಟಿಫನು ಮತ್ತೆ ಕಾರ್ಯಕ್ರಮಗಳಾದ್ಮೇಲೆ ಊಟ ಇದೆಲ್ಲ ನಡೆಯುತ್ತೆ. ಯಾರು ಆಯೋಜಿಸಿದವರು? ಪಿರಮಿಡ್ ಮೆಡಿಟೇಷನ್ ಚಾನಲ್ ಕನ್ನಡದವರು. ಏನೇನ್ ನಡೀತಾವಲ್ಲಿ? ಧ್ಯಾನ ಇರುತ್ತೆ, ಮಾಸ್ ಧ್ಯಾನ, ಸುಮಾರು 1,000 ಜನ ಕೂಡ ಧ್ಯಾನ ಇರುತ್ತೆ. ಮತ್ತೆ ಸಂತರ ಪ್ರವಚನಗಳು, ಮತ್ತೆ ಸೀನಿಯರ್ ಮಾಸ್ಟರ್ಸ್ ಹೇಳಿಕೆಗಳು, ಇವೆಲ್ಲ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಒಳ್ಳೆ ಟಿಫನು, ಒಳ್ಳೆ ಊಟ, ಇದೆಲ್ಲ ಫ್ರೀ, ಕಂಪ್ಲೀಟ್ಲಿ ಫ್ರೀ. ಬಿಡು ಮಾಡ್ಕೊಳ್ಳಿ. ತಾವು, ತಮ್ಮ ಕುಟುಂಬದವರು, ತಮ್ಮ ಸ್ನೇಹಿತರು, ಯಾರ್ಯಾರು ಹೊಸಬರು ಇದ್ದಾರೋ ಆ ಸೆಲೆಬ್ರೇಷನ್ ನೋಡಿದ್ರೆ ಅವರು ಕೂಡ ನಮ್ಮ ಜೊತೆ ಬರ್ತಾರ. ಅದಕ್ಕಾಗಿಯೇ ಈ ಕಾರ್ಯಕ್ರಮಗಳನ್ನು ತಪ್ಪದೇ ಅಟೆಂಡ್ ಆಗಬೇಕು ಅಂತ ನನ್ನ ಹೃದಯಪೂರ್ವಕ ಪ್ರಣಾಮ. ಈಗೂನು ಜಸ್ಟ್ PMC ಆಫೀಸ್ಲಿಂದಾನೇ ಬರ್ತಾ ಇದ್ದೀನಿ. ಲೇಟ್ ಆಗುತ್ತೆ ಅಂತೇಳಿ ಆಟೋ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಯಾಕೆ ಅಂತಂದ್ರೆ ತಮ್ಮನ್ನೆಲ್ಲ ವೆಯ್ಟ್ ಮಾಡಿಸ್ಬಾರ್ದು. ಓಕೆ ಮಾಸ್ಟರ್ಸ್. ಈಗ ಇವತ್ತು ನನಗೆ ಅಮ್ಮ ರವಿತಮ್ಮ ಅವರು ನನಗೆ ಕೊಟ್ಟಿದ್ದ ವಿಷಯ ಏನು ಅಂತಂದ್ರೆ, ನಾವು ದೇವರಲ್ವಾ ಅಂತೇಳಿ. ಎಸ್, ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳ್ತಾರ? ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್ ಅಂಡ್ ಡಿಯರ್ ಗಾಡ್ಸ್. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ನಮ್ಮ ಸ್ನೇಹಿತರಾಗ್ಬಿಟ್ರಿ. ನಾವು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು. ಯು ಹ್ಯಾವ್ ಬಿಕಮ್ ದಿ ಮಾಸ್ಟರ್ಸ್, ನೀವೆಲ್ಲ ಮಾಸ್ಟರ್ಗಳಾದ್ರಿ. ಡಿಯರ್ ಗಾಡ್ಸ್, ಗುರುಗಳು ಹೇಳಿದಾರೆ ಅಂತೇಳಿ ತಲೆ ಅಳ್ಳಾಡ್ಸ್ಬಿಡ್ತೀವಿ, ನಾವು ದೇವರುಗಳೇ ಅಂತೇಳಿ. ಆದರೆ ಈ ಹಾರ್ಟ್ನಲ್ಲಿ, ಎದೆಯಲ್ಲಿ ಸ್ವಲ್ಪ ಕುರುಗ್ತಾನೆ ಇರುತ್ತೆ, ನಾವೆಂಗೆ ದೇವರಾಗ್ತೀವಿ? ಹೌ ಇಟ್ ಈಸ್ ಪಾಸಿಬಲ್? ಹೌದಾ ಇಲ್ವಾ? ಇನ್ನು ಹೊಸಬರಾದ್ರೆ ಪೂರ್ತಿ ಆಶ್ಚರ್ಯ ಪಡ್ಬಿಡ್ತಾರೆ. ಏನ್ರಿ ಇವ್ರಿಗೇನ ಹುಚ್ಚ? ಏನು ಡಿಯರ್ ಗಾಡ್ಸ್ ಅಂತಾರಲ್ಲ, ನಾವೆಂಗ್ ಭಗವಂತರಾಗ್ತೀರಿ? ಗುರುಗಳು ಯಾವತ್ತೂ ಅಸತ್ಯ ಹೇಳೋದಿಲ್ಲ. ಆದರೆ ನಿಮಗೆ ಅದರದ ಪರಿಪೂರ್ಣ ಎಲಾಬೊರೇಷನ್ ಬೇಕು. ಅದನ್ನ ನಾನು ಕೊಡ್ತೀನಿ ಇವತ್ತು. ಓಕೆ, ಪ್ರತಿಯೊಂದು ಕ್ಲಾಸಲ್ಲಿನೂ ನಾನು ಹೇಳ್ತೀನಿ ಈ ವಿಷಯ. ಇವತ್ತು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ. ಮಾಸ್ಟರ್ಸ್, ರೇವತಿಯಮ್ಮ ಅವ್ರ ಹತ್ರ ಜಸ್ಟ್ ಏನು ಒಂದು ಫೋನ್ ನಂಬರ್ ಬರ್ಕೊಳ್ಳಕ್ಕೆ ಒಂದು ಪೆನ್ ಕೇಳಿದ್ದೀನಿ, ಕೊಟ್ಟರು. ಬರ್ಕೊಂಡು ವಾಪಸ್ ಕೊಡ್ತಾ ಇದ್ದೀನಿ. ಏನಂತ ಹೇಳ್ತೀನಿ? ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಏನೋ ಎದುರಿಗೆ ಲಕ್ಷ್ಮೀಕಾಂತಮ್ಮ ಅವರು ಮತ್ತೆ ರಂಗನಾಥ್ ಅವರು ಯಾರೋ ಕೂತಿದ್ದಾರೆ. ಅರ್ಜೆಂಟ್ ಅವಸರ ಬಿತ್ತು. ಸರ್ ಒಂದು 100 ರೂಪಾಯಿ ಬೇಕು ಸರ್ ಅಂತಂದ್ರೆ ಕೊಟ್ಬಿಟ್ರು. ಇಮಿಡಿಯೇಟ್ಲಿ ಏನಂತೀವಿ? ದೇವ್ರ ತರಹ ನನಗೆ ಸಮಯಕ್ಕೆ ಸಹಾಯ ಮಾಡಿದ್ರಪ್ಪ ಅಂತೇಳಿ 100 ರೂಪಾಯಿಗೆ ಅವರು ದೇವರಾಗ್ಬಿಟ್ರು. ಇವರಿಗೆ ಆ ಚಿಕ್ಕ ಕೆಲಸಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀವಿ. ಆದರೆ ಈ ಪಂಚಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಮಾತೆಗಳು, ಅವರಿಂದನೇ ನಾವೈದೀವಿ ಅಲ್ವಾ? ಅವರಿಂದನೇ ನಾವೈದೀವಿ. ಆ 5 ತತ್ವಗಳು ನಮ್ಮಲ್ಲಿ ಇದಾವ? ಖಂಡಿತ ಇದಾವ. ಆ ಮಾತು ಹೇಳ್ತೀರಾ. ಆದರೆ ಯಾವ ರೀತಿ ಇದಾವ? ಈಗ ನಾವು ಆಹಾರ ತಗೊಳ್ತಾ ಇದ್ದೀವಿ, ಎಲ್ಲಿಂದ ಬರ್ತಾ ಇದೆ? ಭೂಮಾತೆಯಿಂದ ಬರ್ತಾ ಇದೆ. ಅಂದ್ರೆ ಭೂತತ್ವ ಇದೆ ನಿಮ್ಮಲ್ಲಿ. ನೀರು ಕುಡಿತಾ ಇದ್ದೀರಾ, ನೀರು ಬಿನಾ ನೀರು ಜೀವನ ನಡೆಯುವುದಲ್ಲ. ಮತ್ತೆ ಬಾಡಿಯಲ್ಲಿ ನಾವು ತಗೊಂಡಿದ್ದ ಆಹಾರ ಪಚನ ಆಗಬೇಕು ಅಂತಂದ್ರೆ ನೀರಿನ ಅಂಶ ಬೇಕು. ರಕ್ತ ಉಂಟಾಗಬೇಕಂದ್ರೆ ನೀರಿನ ಅಂಶ ಬೇಕು. ಸೊ ಆ ನೀರು ತತ್ವ ನಿಮ್ಮಲ್ಲಿದೆ. ಮತ್ತೆ ತಗೊಂಡಿದ್ದ ಆಹಾರ ಪಚನ ಆಗಬೇಕು. ಏನ್ ಹೇಳ್ತೀವಿ ನಾವು? ಜಠರಾಗ್ನಿ ಅಂತೀವಿ. ಜಠರಾಗ್ನಿ ಅಂದ್ರೆ ಏನು? ಅಗ್ನಿ ತತ್ವ ಇದೆ. ಉಸಿರು ತಗೊಳ್ತಾ ಇದ್ದೀರಿ, ವಾಯು ತತ್ವ ಇದೆ. ನಿಮ್ಮಲ್ಲಿ ಪ್ರಾಣ, ಕಾನ್ಶಿಯಸ್ನೆಸ್ ಇದೆ, ಆಕಾಶ ತತ್ವ ಇದೆ. ಸೊ ಈ 5 ತತ್ವಗಳನ್ನ ನಾವು ಭಗವಂತರಂತ ಅನ್ಬೋದಾ? ಯಾಕೆ? 100 ರೂಪಾಯಿಗೆ ಅವರು ಭಗವಂತರಾದ್ಮೇಲೆ ಪ್ರತಿ ಕ್ಷಣ ನಮ್ಮನ್ನು ನೋಡ್ಕೊಳ್ಳೋ ಈ 5 ತತ್ವಗಳನ್ನು ಯಾಕೆ ಭಗವಂತರ ಅನ್ನಬಾರ್ದು? ಡು ಯು ಪರ್ಮಿಟ್? ಎಸ್. ಅಂದ್ರೆ ಈ 5 ತತ್ವಗಳು ಭಗವಂತರು ಅಂದಿವೆ ನೀವು. ಆ ಭಗವಂತರು ನಿಮ್ಮಲ್ಲಿದ್ದ ಮೇಲೆ ನೀವ್ಯಾಕೆ ಭಗವಂತರಲ್ಲ? ಹೌದಾ ಇಲ್ವಾ? ಇನ್ನೂ ಒಂದು, ಆದಿಶಂಕರಾಚಾರ್ಯರು ಏನ್ ಹೇಳ್ತಾರ? ಜೀವವೇ ದೇವರು, ದೇಹವೇ ದೇವಾಲಯ. ಈ ಶರೀರ ಅನ್ಕೊಂತೀವಲ್ಲ ನಾವು, ಇದು ದೇವಾಲಯ ಮಾಸ್ಟರ್ಸ್. ಈ ಒಳಗಿರೋ ಆತ್ಮ ಏನಿದೆ, ಜೀವವೇ ದೇವರು.
ಆತ್ಮ ಇಲ್ಲ ಅಂತಂದ್ರೆ ಆತ್ಮ ಈ ಶರೀರ ಬಿಟ್ಟಿದೆ ಅಂತಂದ್ರೆ ಏನೈತೆ, ಇದು ಡೆಡ್ ಬಾಡಿ. ಸೊ ಆ ಭಗವಂತ ಹೋಗ್ಬಿಟ್ಟಿದ್ದಾನಂತಂದ್ರೆ ಆತ್ಮ ಹೋಗ್ಬಿಟ್ಟಿದೆ. ಸೊ ಭಗವಂತ ಒಳಗಿದ್ದಾನೆ. ಆ ಮಾತು ಆದಿಶಂಕರಾಚಾರ್ಯರೇ ಹೇಳ್ತಾ ಇದ್ದಾರ. ಹೌದಾ? ಆಯ್ತು. ಈಗ ಭಗವಾನ್ ಅಂದ್ರೆ ಏನು ಅರ್ಥ? ಭಗವಂತ. ಹೌದಾ? ಭಗವಾನ್ ಎಂಬ ಪದದಲ್ಲಿ ಏನೇನಿದಾವ ನೋಡಿ. ಭಾ ಅಂದ್ರೆ ಭೂತತ್ವ, ಗ ಅಂದ್ರೆ ಗಗನ ತತ್ವ, ವಾ ಅಂದ್ರೆ ವಾಯು ಅಗ್ನಿ ತತ್ವ, ನ ಅಂದ್ರೆ ನೀರಿನ ತತ್ವ. ಸೊ ಈ 5 ತತ್ವಗಳು ಭಗವಾನ್ ಎಂಬ ಹೆಸರಿನಲ್ಲಿದ್ದ ಮೇಲೆ, ಆ 5 ತತ್ವಗಳು ನಿಮ್ಮಲ್ಲಿದ್ದ ಮೇಲೆ ನೀವ್ಯಾಕ ಭಗವಾನ್ ಅಲ್ವಾ? ಒಪ್ತೀರಾ? ಆಯ್ತು. ಅಮ್ಮ ತಾಯಿ ರೇವತಿ ಅಮ್ಮವ್ರೆ, ತಮ್ಮ ತಂದೆಯವರ ಹೆಸರು ಹೇಳ್ತೀರಾ? ಅವರು ತಂದೆಯವರ ಹೆಸರು ಅಂದ್ರೆ ನಿಮ್ಮ ಅಜ್ಜ ಅವರ ಹೆಸರು ಹೇಳ್ತೀರಾ? ಅವರು ತಂದೆಯವರ ಹೆಸರು ಹೇಳ್ಬೋದು ನೆನಪಿದ್ರೆ. ಇನ್ನ ಅವ್ರ ತಿಮ್ಮಯ್ಯ, ಮೇದಪ್ಪ ತಂದೆಯವರ ಹೆಸರು, ತಿಮ್ಮಯ್ಯ. ಇನ್ನ ಅವ್ರ ತಂದೆಯವರ ಹೆಸರು ಗೊತ್ತಿಲ್ಲ ಅಂತ. ಹಾಗೆ ಮೂಲಕ್ಕೆ ಹೋದರೆ ನಮ್ಮ ತಂದೆ ತಾಯಿಗಳು, ನಿಮ್ಮ ನಮ್ಮ ಎಲ್ಲರ ತಂದೆ ತಾಯಿಗಳು ಯಾರಪ್ಪ ಅಂತಂದ್ರೆ ಪಾರ್ವತಿ ಪರಮೇಶ್ವರ್, ಆದಿ ದಂಪತಿಗಳಾದ ಪಾರ್ವತಿ ಪರಮೇಶ್ವರ್. ಹೌದಾ? ಒಪ್ತೀರಾ? ಎಸ್. ಈಗ ಮಾವಿನಕಾಯಿ ಬೀಜ ಬಿತ್ತಿದ್ದೀವಿ, ಏನ್ ಬರುತ್ತೆ? ಸಪೋಟ ಬರುತ್ತಾ? ಹಲಸಿನ ಹಣ್ಣು ಬರುತ್ತಾ? ಮಾವಿನ ಹಣ್ಣೆ ಬರುತ್ತೆ ಅಲ್ವಾ? ಈಗ ಒಂದು ಹಲಸಿನ ಹಣ್ಣು ಬೀಜ ಬಿತ್ತಿದ್ದೀವಿ, ಏನ್ ಬರುತ್ತೆ? ಹಲಸಿನ ಹಣ್ಣೆ ಬರುತ್ತೆ, ಗಿಡ ಅದೇ ಬರುತ್ತೆ. ಆಪಿಲ್ ಬೀಜ ಬಿತ್ತಿದ್ದೀವಿ, ಆಪಿಲ್ ಗಿಡನೇ ಬರುತ್ತೆ. ಆ ರೀತಿಯಲ್ಲಿ ಆ ಪಾರ್ವತಿ ಪರಮೇಶ್ವರರಿಂದ ನಾವು ಬಂದಿದ್ದ ಮೇಲೆ ಆ ಅಂಶ ನಮ್ಮಲ್ಲಿ ಇಲ್ವಾ? ಪಾರ್ವತಿ ಪರಮೇಶ್ವರ ಅಂಶ ಸ್ವಲ್ಪ ಆದ್ರೂ ಇರುತ್ತಲ್ಲ. ಸೊ ಮತ್ತೆ ಆ ಭಗವಂತನ ಅಂಶ ಇದ್ಮೇಲೆ ನೀವು ಯಾಕೆ ಭಗವಂತರಲ್ಲ? ಯಾಕ ನಿಮಗೆ ಡೌಟ್ ಬರ್ತಾ ಇದೆ ಅಂತಂದ್ರೆ, ಆ ನಿಮಗೆ ಏನಿದೆ ಮೈಂಡ್ನಲ್ಲಿ? ನಮ್ಮ ಸ್ನೇಹಿತರು, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಇದೇ ಇರುತ್ತೆ. ಏನಾದರೂ ಕೊಡ್ಬೇಕಂದ್ರೂ ಇವರಿಗೇ ಕೊಡ್ತೀರಾ. ಆದ್ರೆ ಆ ಭಗವಂತನಿಗೆ ನಾವೆಲ್ಲರೂ ಮಕ್ಕಳೇ, ಎಲ್ಲರಿಗೂ ಒಂದೇ ರೀತಿ ಕೊಡ್ತಾನ. ತಗೊಳ್ಳೋದ್ರಲ್ಲೇ ನಿಮ್ಮ ಡಿಫರೆನ್ಸ್ ಆಗಿರ್ಬೋದಾಗ್ಲಿ, ಅವನು ಕೊಡೋದು ಮಾತ್ರ ಒಂದು ಮಳೆ ಕೊಳ್ಳಿ, ಬಿಸಿಲು ಕೊಳ್ಳಿ, ಥಂಡಿ ಕೊಳ್ಳಿ, ಎಲ್ಲರಿಗೂ ಒಂದೇ ಕೊಡ್ತಾನ. ಪಶು ಪಕ್ಷಾದಿಗಳನ್ನ ಕೂಡ ಅದೇ ರೀತಿ ನೋಡ್ತಾನ. ನೀವು ಆ ರೀತಿ ನೋಡ್ತಾ ಇದ್ದೀರಾ? ಪಶು ಪಕ್ಷಾದಿಗಳನ್ನ ಘಟಕ್ ಮಾಡ್ತೀವಿ ನಾವು. ಅವನು ರಕ್ಷಿಸ್ತಾ ಇದ್ದಾನ, ಹುಟ್ಟಿಸ್ತಾ ಇದ್ದಾನ, ನೋಡ್ಕೊಳ್ತಾ ಇದ್ದಾನ, ಪಾಲನೆ ಮಾಡ್ತಾ ಇದ್ದಾನ. ಇಂಥ ಅವನು ಭಗವಂತನಾದ್ಮೇಲೆ, ಆ ಭಗವಂತನ ಅಂಶದಿಂದ ನೀವು ಬಂದ ಮೇಲೆ ನಿಮ್ಮಲ್ಲಿ ಯಾಗ ಭಗವಂತನ ತತ್ವ ಇಲ್ವಾ? ಖಂಡಿತ ಇದೆ ಮಾಸ್ಟರ್ಸ್, ಖಂಡಿತ ಇದೆ. ಆದ್ರೆ ಪತ್ರಿಜಿ ಗುರುಗಳ ತರಹ ಪ್ರತಿಯೊಬ್ಬರಲ್ಲಿ ಅಂದ್ರೆ ಏನು, ಒಂದು ಮೀನ ಇರಲಿ, ಒಂದು ಇರುವೆ ಇರಲಿ, ಒಂದು ಆನೆ ಇರಲಿ, ಒಂದು ಮೇಕೆ ಇರಲಿ, ಒಂದು ಹಸು ಇರಲಿ, ಎಲ್ಲದರಲ್ಲೂ ಭಗವಂತನ ನೋಡ್ತಾನಂತ. ಬಡವರಾಗ್ಲಿ, ಜಾಗೀರ್ದಾರಾಗ್ಲಿ, ಮಿನಿಸ್ಟರ್ ಆಗ್ಲಿ, ಯಾರೇ ಆಗ್ಲಿ, ಬನ್ನಿ ಕೂಡಿ ಧ್ಯಾನ ತಿಳ್ಕೊಳ್ಳಿ ಅಂತ ಹೇಳ್ತಾರ. ಸೊ ಆ ರೀತಿ ಮನಸ್ತತ್ವ ನಿಮ್ಮಲ್ಲಿ ಬೆಳೆದ್ರೆ, ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನೀವು ಖಂಡಿತ ಹೇಳ್ತೀರಿ ನಾನು ಭಗವಂತ ಅಂತೇಳಿ. ಸೊ ನಾವು ಖಂಡಿತ ಭಗವಂತರೇ. ಮತ್ತೆ ಭಗವಂತರು ಪಾಲಿಸಿ ಏನು? ಎಲ್ಲಾರನ್ನೂ ರಕ್ಷಿಸೋದು. ನಾವೇನ್ ಮಾಡ್ತಾ ಇದ್ದೀವಿ? ಯಾವ ಚಿಕನ್ ಸಿಗುತ್ತಾ, ಯಾವ ಮೇಕೆ ಸಿಗುತ್ತಾ, ಯಾವ ಆನೆ ಸಿಗುತ್ತಾ ತಿನ್ನೋದಕ್ಕೆ ಅಂತೇಳಿ ನಾವು ನೋಡ್ತೀವಿ. ಆದ್ರೆ ಭಗವಂತ ನಮಗೆ ಮನುಷ್ಯ ಏನು ತಿನ್ನಬೇಕು ಅಂತೇಳಿ ಆಹಾರ ಕೊಟ್ಟಿದ್ದಾನ. ಆಹಾರವನ್ನು ಯಾಕೆ ತಗೋಬಾರ್ದು? ಮತ್ತೆ ನಮ್ಮ ಹಿರಿಯರು, ನಮ್ಮ ಪೂರ್ವಿಕರೆಲ್ಲ ತಿಂತಾ ಇದ್ರು ಅಂತೇಳಿ ಹೇಳ್ತೀರಿ. ಓಕೆ, ಪೂರ್ವಿಕರು ತಿಂತಾ ಇದ್ರು, ಯಾವ ರೀತಿ ತಿಂತಾ ಇದ್ರು, ಯಾವಾಗ ತಿಂತಾ ಇದ್ರು ಅಂತ ನೋಡ್ತಾ ಇದ್ದೀರಾ? ಅವ್ರು ಇರೋ ರೀತಿ ನೀವಿದ್ದೀರಾ? ಹ ಪೂರ್ವಿಕರು ಅಂದ್ರೆ ಏನ್ಶಿಯಂಟ್ ಟೈಮ್ನಲ್ಲಿ ಕಾಡಿನಲ್ಲಿ ಇರೋ ಮನುಷ್ಯರು, ಒಬ್ಬ ಪ್ರಾಣಿ ಬಂದು, ವೈಲ್ಡ್ ಪ್ರಾಣಿ ಬಂದು ಅವನ್ನ ತಿಂದ್ರೆ ಅವನೇನ್ ಮಾಡ್ತಾ ಇದ್ದ? ಇದನ್ನೇ ನಾನು ತಿನ್ನಬೇಕು, ಯಾಕೆ ಅಂತ ಮತ್ತೆ ನಾಳೆ ಬರುತ್ತೇನೋದು, ನಮ್ಮ ಹುಡುಗನ ತಿಂತಿದ್ದೇನೋ, ಆ ಅವಕಾಶ ಯಾಕೆ ಕೊಡ್ಬೇಕು ಅಂತ ಹೇಳಿ ತಾನು ಅದನ್ನು ಕೊಂದು
ಯಾವುದೋ ಒಂದು ರೀತಿಯಲ್ಲಿ ತಿಂತಾ ಇದ್ದ. ಸೊ ಆ ರೀತಿ ಅವತ್ತು ಬೇರೆ ಆಹಾರ ಅವನಿಗೆ ಗೊತ್ತಿದ್ದಿಲ್ಲ, ತಿಂತಾ ಇದ್ದ. ಇವತ್ತು ನಿಮಗೆ ಯಾವುದರಲ್ಲಿ ಪ್ರೋಟೀನ್ ಇದೆ, ಯಾವುದರಲ್ಲಿ ವಿಟಮಿನ್ ಇದೆ, ಯಾವುದರಲ್ಲಿ ಮಿನರಲ್ಸ್ ಇದೆ, ಇದೆಲ್ಲ ನಮಗೆ ಗೊತ್ತಾದ ಮೇಲೆ ಒಂದು ಹಿಂಸಾತ್ಮಕ ಜೀವನ ನಡೆಸಲಲ್ಲಿದೆ ಈ ಆಹಾರಗಳನ್ನು ನಾವು ತಗೊಂಡ್ರೆ ಏನು ತಪ್ಪಾಗತ್ತೆ? ಓಕೆ. ಸೊ ಅದಕ್ಕಾಗಿಯೇ ನಾವು ಸಸ್ಯಾಹಾರಿಗಳಾಗಬೇಕು ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಓಕೆ. ಮತ್ತೆ ಯಾಕೆ ತಿನ್ನಬಾರ್ದು ಮಾಂಸ? ಮಾಂಸ ಯಾಕೆ ತಿನ್ನಬಾರ್ದು ಅಂತಂದ್ರೆ, ತಗೋಬೋದ ಈ ಸಬ್ಜೆಕ್ಟು? ಓಕೆ, ಅದು ಪೂರ್ತಿ ಮಾಡಬೇಕು. ಸಸ್ಯಾಹಾರಿಗಳು ಯಾಕೆ ಆಗ್ಬೇಕು ಅಂತಂದ್ರೆ, ಈಗ ಮಾಂಸ ನೋಡಿ, ನಮಗೆ ಗೊತ್ತಿದ್ದ ಹಾಗೆ ಒಂದು ಹಾಲ್ನಲ್ಲಿ 10 ಪ್ಲೇಟ್ಗಳಲ್ಲಿ ಹಸಿ ಮಾಂಸ ಇಟ್ಟಿದ್ದಾರೆ. ಒಂದು ಚಿಕನು, ಒಂದು ಬೀಫು, ಒಂದು ಪೋರ್ಕು, ಒಂದು ಮೇಕೆದು ಮಟನು ಎಲ್ಲ ಇಟ್ಟಿದ್ದಾರೆ, ಹಸಿ ಮಾಂಸ. ಒಂದು 5-6 ಹುಲ್ಲಿಂದು ಸೊಪ್ಪೆ ಇಟ್ಟಿದ್ದಾರೆ, ಸೊಪ್ಪು, ಹುಲ್ಲಿಂದು ಸೊಪ್ಪು. ಮತ್ತೆ ಒಂದು 10 ಪ್ಲೇಟ್ಗಳಲ್ಲಿ ಕಾಳು, ಅಂದ್ರೆ ಏನು, ಅಕ್ಕಿ, ಜೋಳ, ಗೋಧಿ, ರಾಗಿ, ಹೆಸರು ಕಾಳು, ಏನೇನು ಎಲ್ಲ ವೆರೈಟೀಸು ಒಂದು 10 ಪ್ಲೇಟ್ಗಳಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಹಣ್ಣುಗಳು, ಕೆಲವೊಂದು ತರಕಾರಿ ಇಟ್ಟಿದ್ದಾರೆ. ಆ ಹಾಲ್ನಲ್ಲಿ ಯಾರು ಇಲ್ಲ. ಇವಾಗ ನಾವು ಒಂದು ಹುಲಿ, ಒಂದು ನಾಯಿ, ಒಂದು ಬಕ್ಕನ್ನು ಕಳಿಸಿದ್ವಿ. ಕಾಳು ತಿಂತವ? ತಿನ್ನಲ್ಲ. ಮತ್ತೆ ಹಣ್ಣು ತರಕಾರಿ ತಿಂತವ? ತಿನ್ನಲ್ಲ. ಹುಲ್ಲು ತಿನ್ನಕ್ ಚಾನ್ಸೇ ಇಲ್ಲ. ಇನ್ನ ಆ ವಾಸನೆ ಬರುತ್ತೆ ಇರುತ್ತೆ, ಹಸಿ ಮಾಂಸದ ವಾಸನೆ ಇಮ್ಮಿಡಿಯೇಟ್ಲಿ ಅಲ್ಲಿಗೆ ಹೋಗ್ತವ. ಸೊ ಅದ್ರದ್ದು ಆಹಾರ ಏನಪ್ಪಾ ಅಂತೇಳಿ ನಮಗೆ ಗೊತ್ತಾಯ್ತು. ಈಗ ಒಂದು ಹಸುವು, ಒಂದು ಮೇಕೆ, ಒಂದು ಕುರಿ, ಒಂದು ಎಮ್ಮೆನ ಕಳಿಸಿದ್ವಿ ಒಳಗಡೆ. ಅವು ತರಕಾರಿ, ಹಣ್ಣು ಮತ್ತೆ ಕಾಳು ಎಲ್ಲ ತಿಂತಾವ, ಮಾಂಸ ಸಾಯ್ತಾವಾಗ್ಲೇ ತಿನ್ನಲ್ಲ. ಆದರೆ ಹುಲ್ಲು ಕಾಣಿಸ್ತಾ ಇದ್ರೆ, ಸೊಪ್ಪು ಕಾಣಿಸ್ತಾ ಇದ್ರೆ ಇವೆಲ್ಲ ಬಿಟ್ಬಿಟ್ಟು ಸೊಪ್ಪಿನ ಕಡೆ ಹೋಗ್ತವೆ. ಅಂದ್ರೆ ಏನು, ಅದರದ್ದು ಆಹಾರ ಅದು ಅಂತ ಡಿಸೈಡ್ ಆಯ್ತು. ಹೀಗೆ ಕೆಲವೊಂದು ಪಕ್ಷಿಗಳನ್ನು ಕಳಿಸಿದೀವಿ ಒಳಗಡೆ, ಅವನು ತರಕಾರಿ, ಹಣ್ಣು ತಿಂತಾವ, ಕೆಲವೊಂದು ಮಾಂಸನೂ ತಿಂತಾವ. ಆದ್ರೆ ಕಾಳು ಕಣ್ಣಿಗೆ ಕಾಣ್ತಾ ಇದ್ರೆ ಕಾಳಿನ ಕಡೆ ಹೋಗ್ತವ. ಸೊ ಅದರದ್ದು ಆಹಾರ ಏನು, ಕಾಳು ಅಂತ ಗೊತ್ತಾಯ್ತು. ಇವಾಗ ಲಾಸ್ಟ್ ಮನುಷ್ಯನ ಕಳಿಸಿದ್ವಿ, ಆಸೆ ಮಾಂಸ ತಿನ್ಬೇಕು ಅಂತೇಳಿ ಅಲ್ಲಿಗೆ ಹೋಗ್ತಾನೆ. ಅದು ಹಸಿ ಮಾಂಸ, ಆ ವಾಸನೆ ತಟ್ಕೊಳಕ್ಕಾಗಲ್ಲ, ತಿನ್ನಕ್ಕೂ ಮನಸ್ಸಾಗಲ್ಲ. ಸೊ ಅಲ್ಲಿಂದ ಬರ್ತಾನ, ಮತ್ತೆ ಹುಲ್ಲು ಕಡೆ ನೋಡ್ತಾನ, ತಿನ್ನಕ್ ಚಾನ್ಸೇ ಇಲ್ಲ. ಕಾಳು ಬೇಯಿಸ್ಲಿಲ್ದಂಗೆ, ಅಡಿಗೆ ಮಾಡಿಕೊಳ್ಳಿಲ್ದಂಗೆ ತಿನ್ನಕ್ಕೆ ಅವನಿಗೆ ಚಾನ್ಸ್ ಇಲ್ಲ. ಇನ್ನ ಆಸ್ ಇಟ್ ಈಸ್ ತಿನ್ಬೇಕು ಅಂದ್ರೆ ಕೆಲವೊಂದು ತರಕಾರಿ, ಕೆಲವೊಂದು ಹಣ್ಣು ಹ್ಯಾಪಿಯಾಗಿ ಆ ವಾಸನೆ ಬರ್ತಾ ಇದ್ರೆ ಬಾಯಲ್ಲಿ ನೀರು ಊರುತ್ತೆ, ಸಲೈವ ಊರುತ್ತೆ, ಇಮಿಡಿಯೇಟ್ಲಿ ಅವು ತಗೊಂಡು ತಿಂತಾನೆ. ಅಂದ್ರೆ ಇವೊಂದು ಆಹಾರ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಈ ರೀತಿ ಪ್ರತಿಯೊಂದು ಆಹಾರಕ್ಕೆ ಯಾರು ತಿನ್ಬೇಕು ಎಂಬುದು ಭಗವಂತ ಫಿಕ್ಸ್ ಮಾಡಿದಾನೆ. ಅದೇ ರೀತಿ ಪಶು ಪಕ್ಷಾದಿಗಳು ತಿಂತ ಇದಾವ, ಅದಕ್ಕೆ 95 to 98% ಯಾವುದಕ್ಕೂ ಸಹಜ ಮರಣ ಬಿಟ್ರೆ ರೋಗಗಳೆಂಬುದು ಬಂದು ಸಾಯೋದು ಇಲ್ವೇ ಇಲ್ಲ. ಮನುಷ್ಯನಿಗೊಂದಿಗೆ ಯಾಕೆ ರೋಗಗಳು ಬರ್ತಾ ಇದಾವ? ಬಿಕಾಸ್ ಎಲ್ಲಾ ಆಹಾರಗಳನ್ನು ಪ್ರಾಸೆಸ್ ಮಾಡಿಕೊಂಡು ತಿಂತಾ ಇದ್ದಾನ, ಅದಕ್ಕಾಗಿ ಅವನಿಗೆ ರೋಗಗಳು. ತನ್ನ ಆಹಾರ ಬಿಟ್ಬಿಟ್ಟಿದಾನ, ಬೇರೆ ಆಹಾರ ಎಲ್ಲ ಸೊಪ್ಪಿಂದು ಏನೋ ಕಷಾಯ ಮಾಡ್ಕೊಂಡು ತಿನ್ನಂತಾನ, ಹಸಿ ಮಾಂಸನ ಫ್ರೈ ಮಾಡಿ ಮಸಾಲ ಹಾಕೊಂಡು ಎಲ್ಲ ಮಾಡ್ಕೊಂಡು ತಿಂತಾನ, ಈ ಕಾಳುಗಳನ್ನ ಆಸ್ ಇಟ್ ಈಸ್ ಬಿಟ್ಟು ಒಂದು ಅಡಿಗೆ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇದ್ದಾನ. ಅದಕ್ಕಾಗಿ ಅವನಿಗೆ ರೋಗಗಳು. ಇವನು ಮತ್ತೆ ಸಹಜವಾದ ಆಹಾರ ತಂದೆ ಅದು ತಿಳ್ಕೊಂಡು ಅಟ್ಲೀಸ್ಟ್ 1 ಟೈಮ್ ಇನ್ ಎ ಡೇ ಅವನು ಫಾಲೋ ಅಪ್ ಮಾಡಿದ್ರೆ ರೋಗಗಳು ಬರೋಕ್ ಚಾನ್ಸೇ ಇಲ್ಲ. ನಾವು ಧ್ಯಾನ ಮಾಡಿ ಈ ರೋಗಗಳನ್ನೆಲ್ಲ ನಲಿಫೈ ಮಾಡ್ಕೊಂತ ಇದೀವಿ. ಆದ್ರೆ ಇದೇನ ಕೆಲಸ? ರೋಗಗಳನ್ನ ಪರ್ಚೇಸ್ ಮಾಡೋದು, ಧ್ಯಾನ ಮಾಡಿ ಕಳ್ಕೊಬೋದು. ಗುರುಗಳು ಇದಕ್ಕಾಗಿ ಹೇಳಿಲ್ಲ, ಜ್ಞಾನ ಉಂಟು ಮಾಡಿಕೊಳ್ಳಿ ಧ್ಯಾನದಿಂದ. ನಾವು ಎದಕ್ ಬಂದಿದ್ದೀವಿ, ಏನು ಮಾಡ್ಬೇಕಂತ ಬಂದಿದ್ದೀವಿ, ಏನು ಮಾಡಬೇಕು, ಇದು ತಿಳ್ಕೊಂಡ್ರೆ ಮುಕ್ತಿ. ಈ ಮುಕ್ತಿಗೋಸ್ಕರನೇ ನಾವು ಈ ಧ್ಯಾನ ಮಾಡ್ತಾ ಇದೀವಿ. ಆದ್ರೆ ಅದು ಮರ್ತೋಗಿ ನನಗೆ ಮಂಡಿ ನೋವು ಹೋಗುತ್ತೆ, ನನಗೆ ತಲೆನೋವು ಹೋಗುತ್ತೆ,
ನನಗೆ ಕ್ಯಾನ್ಸರ್ ಹೋಗುತ್ತೆ ಅಂತ ಹೇಳಿ ಧ್ಯಾನ ಮಾಡಕ್ ಬರ್ತೀವಿ. ಅವೆಲ್ಲ ನಾವು ಆಹಾರದ ಅಭ್ಯಾಸದಿಂದ ನಮ್ಮ ಮಹಾವತಾರ್ ಫೌಂಡೇಶನ್ ಅವರು ನೋಡಿಸ್ತಾ ಇದ್ದಾರಲ್ಲ, ಸ್ವಾಸ್ಥ್ಯ ಸ್ಥಿತಿ ಎಂಬುದು ಯಾವ ರೀತಿ, ಅದನ್ನೆಲ್ಲ ನಾವು ಕಳ್ಕೋಬಹುದು. ಮುದ್ರೆ ಚಿಕಿತ್ಸೆನಲ್ಲಿ, ಯೋಗ ಚಿಕಿತ್ಸೆನಲ್ಲಿ, ಮೆಡಿಟೇಷನ್ನಲ್ಲಿ, ಆಕ್ಯುಪರೇಷನ್ನಲ್ಲಿ ಇಂಥವೆಲ್ಲ ವಿಷಯಗಳು ತಿಳಿಸ್ತಾ ಇದ್ದಾರಲ್ಲ. ಮತ್ತೆ ಆ ರೀತಿಯಲ್ಲಿ ನಾವು ನೋವುಗಳನ್ನು ಕಳ್ಕೋಬೇಕಾಗ್ಲಿ ಧ್ಯಾನದಿಂದ ಅಲ್ಲ. ಧ್ಯಾನ ಎದಕ್ಕೆ ಮಾಡ್ತಿದ್ದೀವಿ? ಜ್ಞಾನದಕ್ಕೋಸ್ಕರ. ಜ್ಞಾನದಿಂದ ಏನಾಗುತ್ತೆ? ಮುಕ್ತಿ ಸಿಗುತ್ತೆ. ಮುಕ್ತಿ ಅಂದ್ರೆ ಬೇರೆ ಲೋಕದಲ್ಲೆಲ್ಲ, ಇಲ್ಲೇ ಸಂತೋಷವಾಗಿರೋದು, ಅದೇ ಮುಕ್ತಿ, ಅದೇ ಸಾಕ್ಷಾತ್ಕಾರ. ನಾವು ಅದನ್ನು ಬಿಟ್ಟು ದುಃಖ ಪಡಿತಾ ಎಲ್ಲೋ ಹುಡುಕ್ತಾ ಇದೀವಿ, ಎಲ್ಲೋ ಇಲ್ಲ. ಧ್ಯಾನ ಮಾಡಿದ್ರೆ ಜ್ಞಾನ ಬರುತ್ತೆ, ಜ್ಞಾನ ಬಂದ್ರೆ ಮುಕ್ತಿ ಆಗತ್ತೆ ಅಷ್ಟೇ. ಮರಣ ಅಂದ್ರೆ ಭಯ ಬೀಳುತ್ತೆ, ಸಾಯ್ತೀವಿ. ಯಾಕ? ಮರಣ ಏನು ನೀವು ಕೋರಿದ್ರೆ ಬರುತ್ತಾ? ಬೇಡ ಅಂದ್ರೆ ಹೋಗುತ್ತಾ? ಮತ್ತೆ ಅಂದದಕ್ಕೆ ಯಾಕೆ ಭಯಪಡಬೇಕು? ಆದಿಶಂಕರಾಚಾರ್ಯ ಎಷ್ಟು ವರ್ಷದಲ್ಲಿ ಸತ್ತೋಗಿದ್ದಾನ? 32 ವರ್ಷದಲ್ಲಿ. ವಿವೇಕಾನಂದ 38 ವರ್ಷದಲ್ಲಿ. ಮತ್ತೆ ಅವರಿಗೆ ಪವರ್ ಇಲ್ವಾ ಇನ್ನೂ ಒಂದು 4 ದಿವಸ ಇರಬೇಕು ಅಂತೇಳಿ? ಯಾಕೆ? ನಾನು ಬಂದಿದ್ದ ವರ್ಕ್ ನಾನು ಏನ್ ಮಾಡಬೇಕು ಅದು ಮಾಡಿಬಿಟ್ಟಿದ್ದೀನಿ, ನನ್ನ ಡಿಸೈನ್ ಎಲ್ಲ ಆಗೋಗಿದೆ, ಇನ್ಯಾಕೆ ಇರಬೇಕು ಅಂತ ಹೇಳಿ ಹೋಗ್ಬಿಟ್ಟಿದಾರ. ಆ ರೀತಿಯಲ್ಲಿ ನೀವು ಕೂಡ ಒಂದು ಪರ್ಪಸ್ ಆಫ್ ಲೈಫ್ ತಗೊಂಡು ಬಂದಿರ್ತೀರಾ, ಅದು ಮುಗಿದ ಮೇಲೆ ನೀವು ಇರಕ್ಕೆ ಚಾನ್ಸೇ ಇಲ್ಲ. ಅಷ್ಟೆಲ್ಲ ಯಾಕೆ? ಶ್ರೀರಾಮಚಂದ್ರ ಮತ್ತೆ ಸೀತಮ್ಮನ ಲಂಕಾಯಿಂದ ತಗೊಂಡು ಬಂದ ಮೇಲೆ ಲವಕುಶರಾಗ್ತಾರ. ಲವಕುಶರನ್ನ ಮತ್ತೆ ರಾಜ್ಯಪಾಲನೆಗೆ ಇಟ್ಬಿಟ್ಟು ಇನ್ನೂ ಪ್ಲಾನಿಂಗ್ ಮಾಡ್ತಾ ಇರ್ತಾರ. ಯಾವ ಪ್ರಾಜೆಕ್ಟ್ ಮಾಡಬೇಕು, ಎಲ್ಲಿಗೆ ಇವರಿಗೆ ರಾಜ್ಯ ತಂದು ಕೊಡಬೇಕು, ಎಂಥ ಸ್ಕೀಮ್ಸ್ ಮಾಡಬೇಕು ಅಂತ ಹೇಳಿ ಆ ಯೋಚನೆ ಇರುವಾಗ ರಾತ್ರಿ ಒಂದು ದಿವಸ ಯಮಧರ್ಮರಾಜ್ ಬರ್ತಾರ. ಅವ್ರಿಗೆ ಬಂದು, ಶ್ರೀರಾಮರೇ ನಮಸ್ಕಾರ, ತಾವು ವಿಷ್ಣು ಪರಮಾತ್ಮರು, ಈ ಶ್ರೀರಾಮ ಜನ್ಮ ತಗೊಂಡಿದ್ದೀರಾ, ಆಯ್ತು, ನಿಮ್ ಕೆಲಸ ಏನ್ ಮಾಡಬೇಕು ಅದೆಲ್ಲ ಮಾಡಿದ್ದೀರಾ, ಮತ್ತೆ ಇನ್ನೇ ಇಲ್ಲೇ ಇದ್ರೆ ಅಲ್ಲಿ ಎಷ್ಟೋ ಜನ ಕಾಯ್ತದಾರ, ನೀವು ಇಲ್ಲಿ ಖಾಲಿ ಮಾಡಬೇಕು, ಸಾಕು. ನಿಮ್ಮ ಪ್ರಾಜೆಕ್ಟ್ಗಳು ಏನಿದಾವ ಅವೆಲ್ಲ ಮಾಡಿದಾರ, ನಿಮ್ಮ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ನೀವು ಮತ್ತೆ ವಿಷ್ಣು ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರ. ಅವಾಗ ಅಲ್ಲಿಂದ ಹೋಗೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಭಗವಂತರಾದ್ರೂ ಇಲ್ಲಿಂದ ಓನ್ಲಿ ಸ್ಟೆಪ್ ಇಡಬೇಕು, ಅದೇನ್ ಕೆಲಸ ಇದೆ, ಅದೇನ್ ಡಿಸೈನ್ ಇದೆ, ಮಾಡಬೇಕು, ಹೋಗ್ಬೇಕು. ಅದಕ್ಕಾಗಿ ಮತ್ತೆ ಭಯ ಯಾಕೆ ಪಡಬೇಕು? ಅದಕ್ಕೆ ಭಯ ಪಡಲಿಲ್ಲ ಮೇಲೆ ಈ ಮಂಡಿ ನೋವು, ಕ್ಯಾನ್ಸರು, ತಲೆನೋವು, ಹೊಟ್ಟೆ ನೋವು ಇವಕ್ಕೆಲ್ಲ ಯಾಕೆ ಭಯ ಪಡ್ತೀರ? ಮರಣಕ್ಕೆ ಭಯ ಇಲ್ಲದ ಮೇಲೆ ಮತ್ತೆ ಇವಕ್ಕೆಲ್ಲ ಯಾಕೆ ಭಯ? ಸೊ ಭಯ ಪಡೋದು ಬೇಡ. ಏನು ಬರಲಿ ಸ್ವಾಗತಿಸೋಣ. ಕ್ಯಾನ್ಸರ್ ಬಂತು, ಸ್ವಾಗತಿಸಿ. ತಲೆನೋವು ಬಂತು, ಸ್ವಾಗತಿಸಿ. ಹಾ, ನೀನು ಯಾವ ರೀತಿ ಹೋಗ್ಬೇಕು ಅಂತಂದ್ರೆ, ನಾವು ಧ್ಯಾನ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಇವೆಲ್ಲ ಯಾಕೆ ಹೋಗ್ತಾವಂತಂದ್ರೆ, ನೋಡಿ, ಈಗ ನಾವು ಡೆಲ್ಲಿಗೆ ಹೋಗ್ಬೇಕಪ್ಪ. ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾವು ಯಾವ ಸ್ಟೇಷನ್ಸ್ ಪಾರ ಮಾಡಬೇಕು? ವಿಜಯವಾಡ, ರಾಜಮಂಡ್ರಿ, ವಿಶಾಖಪಟ್ಟಣಮು, ನಾಗ್ಪುರ್ ಇಂಥವೆಲ್ಲ ಸ್ಟೇಷನ್ಸ್ ಬರ್ತವೆ. ನಾವು ಯಾವತ್ತಾದ್ರೂ ಆ ಡೆಲ್ಲಿಗೆ ಹೋಗ್ಬೇಕು ಅಂದ್ರೆ ವಿಜಯವಾಡ ಟಿಕೆಟ್ ತಗೊಂಡು ಅಲ್ಲಿ ಇಳ್ಕೊಂಡು ಮತ್ತೆ ಕೌಂಟರ್ ಹೋಗಿ ರಾಜಮಂಡ್ರಿ ಟಿಕೆಟ್ ತಗೊಂಡು ರಾಜಮಂಡ್ರಿ ಇಳಿದು ಮತ್ತೆ ರಾಜಮಂಡ್ರಿನಿಂದ ವಿಶಾಖಪಟ್ಟಣಂ ಟಿಕೆಟ್ ತಗೊಂಡು ಅಲ್ಲಿಂದ ನಾಗ್ಪುರ್ ತಗೊಂಡು ಅಲ್ಲಿಂದ ಮುಂದಿನ ಸ್ಟೇಷನ್ಸ್ ಈ ರೀತಿ ತಗೊಳ್ತೀವ? ಡೈರೆಕ್ಟ್ ಡೆಲ್ಲಿ ತಗೊಂತೀವಿ. ಅದೇ ರೀತಿಯಲ್ಲಿ ನಮ್ಮ ಗುರಿ ಏನೈತೆ ಅಂದ್ರೆ ಜ್ಞಾನ. ಆ ಜ್ಞಾನದಕ್ಕೋಸ್ಕರ ನೀವು ಯಾವಾಗ ಮೆಡಿಟೇಷನ್ ಮಾಡ್ತೀರೋ, ಈ ಸ್ಟೇಷನ್ಸ್ ಯಾವ ರೀತಿ ನೀವು ಪಾಸ್ ಮಾಡಿ ಡೆಲ್ಲಿ ಸೇರ್ತೀರೋ, ಆ ಜ್ಞಾನದ ಶಕ್ತಿ ನೀವು ಪಡೆಯೋದಕ್ಕೆ ಈ ಮಂಡಿ ನೋವು, ತಲೆನೋವು, ಹೊಟ್ಟೆ ನೋವು, ಕ್ಯಾನ್ಸರ್ ಅಂತ, ಕಿಡ್ನಿ ಅಂತ ಏನೇನು ಎಲ್ಲ ಇದಾವ, ಇವೆಲ್ಲ ಆಟೋಮ್ಯಾಟಿಕ್ ಆಗಿ ಸಾಲ್ವ್ ಆಗ್ತಾ ನೀವು ಅಲ್ಲಿ ಸೇರ್ತೀರ. ಸೊ ಅದಕ್ಕಾಗಿ ನಿಮ್ಮ ಗುರಿ ಏನಿರಬೇಕು? ಡೆಲ್ಲಿ ಸೇರಬೇಕು. ಅಂದ್ರೆ ಏನು? ಜ್ಞಾನ ಪಡೆಯಬೇಕು ಅಂತ ಒಂದು ನಿಮ್ಮ ತಲೆಯಲ್ಲಿದ್ರೆ ಇವೆಲ್ಲ ಆಟೋಮ್ಯಾಟಿಕ್ ಆಗಿ ಹೋಗ್ತಾವ ಮಾಸ್ಟರ್. ಇನ್ನ ಒಂದು ವೇಳೆ ಈತೆ ಅಂದ್ಕೊಳ್ಳಿ, ಏನ್ ಮಾಡ್ಬೇಕು? ಜ್ಞಾನ ಮುದ್ರೆ, ಧ್ಯಾನ ಮುದ್ರೆ, ಮತ್ತೆ ಇನ್ಯಾವುದು ಅಕ್ಯುಪ್ರೆಷರ್ ಅಂತ, ಮತ್ತೆ ಆಹಾರದ ಅಭ್ಯಾಸಗಳಿಂದ, ಜೀವನ ಶೈಲಿಯಿಂದ ನಾವು ಇಟ್ಟನ್ನೆಲ್ಲ ಸರಿಪಡಿಸ್ಕೋಬೇಕು. ಅಷ್ಟೇ ಬಿಟ್ರೆ ನಾವು ಧ್ಯಾನದ ಶಕ್ತಿಯನ್ನು ಇದಕ್ಕೆ ಉಪಯೋಗಿಸೋಣ ಎಂಬುದು ತಪ್ಪು. ಆದ್ರೆ ನಮಗೆ ಈ ಧ್ಯಾನದಲ್ಲಿ ಬರಬೇಕು ಅಂದ್ರೆ ಜನ ಏನಂತಾರ?
ತಲೆನೋವು ಹೋಗುತ್ತಾ, ಕ್ಯಾನ್ಸರ್ ಹೋಗುತ್ತಾ, ಧ್ಯಾನ ಮಾಡಿದ್ರೆ ಆಯ್ತು ಬನ್ನಿ ಅಂತ ಹೇಳುದು. ಬಂದ ಮೇಲೆ ಅವ್ರಿಗೆ ಜ್ಞಾನ ಬಂದ ಮೇಲೆ ಇದನ್ನೆಲ್ಲ ಬಿಟ್ಟು ಬಿಡ್ತಾರ ಮಾಸ್ಟರ್ಸ್. ಸೊ ಅದಕ್ಕಾಗಿ ನಾವು ಜ್ಞಾನದಕ್ಕೋಸ್ಕರ ಧ್ಯಾನ ಮಾಡಬೇಕು ಎಂಬುದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆಟೋಮೆಟಿಕ್ ಆಗಿ ಇವೆಲ್ಲ ಹೋಗ್ತಾ ಇರ್ತಾವ. ಮತ್ತೆ ಇವನ್ನು ತಗೊಂಡು ಬರಬಾರ್ದು ಅಂತಂದ್ರೆ ನಿಮ್ಮ ಜೀವನ ಶೈಲಿ, ಆಹಾರದ ಅಭ್ಯಾಸ ಚೆನ್ನಾಗಿ ಇಟ್ಕೊಳ್ಳಿ. ಆ ಬಂದಿದ್ದದನ್ನ ಯೋಗ, ವಾಕಿಂಗು, ಎಕ್ಸಸೈಸು ಮತ್ತೆ ಆಹಾರದ ಅಭ್ಯಾಸದಿಂದ ಸರಿಪಡಿಸ್ಕೋಬೇಕು. ಓಕೆ. ಆದ್ರೆ ಬರೀ ಧ್ಯಾನ ಒಂದು ಸರಿಯಲ್ಲ. ಯಾಕೆ ಅಂತಂದ್ರೆ ಈಗ ನೀವು ಆಹಾರಕ್ಕೆ ಕುಂತಿದ್ದೀರಿ, ಪ್ಲೇಟ್ನಲ್ಲಿ ಧ್ಯಾನ ಅಂಬೋ ಅನ್ನ ಬಡಿಸಿದಾರ, ಇಲ್ಲ ಧ್ಯಾನ ಅಂಬೋ ಚಪಾತಿ ಬಡಿಸಿದಾರ. ಬರೀ ಅನ್ನ ಬರೀ ಚಪಾತಿ ತಿನ್ನಕ್ಕಾಗತ್ತಾ? ಏನ್ ಬೇಕು ಮತ್ತೆ? ಪಲ್ಯ ಬೇಕು, ಸಾಂಬಾರು ಬೇಕು, ಚಟ್ನಿ ಬೇಕು, ಮತ್ತೆ ರಸಂ ಬೇಕು, ಮೊಸರು ಬೇಕು, ಇವೆಲ್ಲ ಬೇಕಲ್ವಾ? ಅದೇ ಪದಾರ್ಥಗಳೇ ನಮ್ಮ ಯೋಗ, ನಮ್ಮ ಆಕ್ಯುಪ್ರೆಷರ್, ನಮ್ಮ ಮುದ್ರಾ ಚಿಕಿತ್ಸೆ, ಶಿವಂಬು ಚಿಕಿತ್ಸೆ, ಎಕ್ಸಸೈಸಸ್ಸು, ಪ್ರಾಣಾಯಾಮ, ಇವೆಲ್ಲ ಇದಾವಲ್ಲ, ಆವಾಗಲೇ ಪರಿಪೂರ್ಣವಾದ ಭೋಜನ ಆಗತ್ತೆ. ಅದೇ ರೀತಿ ನಮ್ಮ ಶರೀರ ಚೆನ್ನಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಇವೆಲ್ಲ ಇರಬೇಕಾಗತ್ತೆ. ಸೊ ಧ್ಯಾನದ ಜೊತೆಯಲ್ಲಿ ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಹಾರದ ಅಭ್ಯಾಸ ಚೆನ್ನಾಗಿ ಇಟ್ಕೋಬೇಕು. ಆವಾಗಲೇ ಪರಿಪೂರ್ಣ ಜೀವನ ಆಗುತ್ತೆ, ಪರಿಪೂರ್ಣ ಆರೋಗ್ಯ ನಮಗೆ ಸಿಗುತ್ತೆ. ಅದಕ್ಕಾಗಿ ಇವರು ನಮ್ಮ ಮಹಾವತಾರ್ ಫೌಂಡೇಶನ್ ಅವರು ಸ್ವಾಸ್ಥ್ಯ ಜೀವನ ಅಂತಂದ್ರೆ ಇವೆಲ್ಲ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಕ್ಲಾಸಸ್ ಮಾಡಿಸ್ತಾ ಎಲ್ಲರೂ ಚಿಕಿತ್ಸಾ ಪದ್ಧತಿ ಹೇಳ್ಕೊಡ್ತಾ ಇದ್ದಾರ. ಎಷ್ಟೋ ಮಂದಿ ಲಾಭ ಹೊಂದಿದಾರ. ಸೊ ಬೇರೆ ಕಡೆ ಸಿಗಲಿದ್ದು ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಮಗೆ ಸಿಗೋದು ಏನು ಅಂತಂದ್ರೆ ಆರೋಗ್ಯಕ್ಕೆ ಬೇಕಾಗಿದ್ದ ಎಲ್ಲಾ ಚಿಕಿತ್ಸೆಗಳು, ಎಲ್ಲಾ ಪದ್ಧತಿಗಳು ನಮಗೆ ತಿಳಿಸ್ತಾ ಇದ್ದಾರ. ಆ ರೀತಿ ನಾವು ಮಾಡ್ಕೋಬೇಕು ಮಾಸ್ಟರ್ಸ್. ಓಕೆ, ಅರ್ಥ ಆಯ್ತಲ್ಲ? ಸೊ ಆ ರೀತಿ ನಾವು ಆಹಾರದ ಅಭ್ಯಾಸ ಯಾವ ರೀತಿ ಇಟ್ಕೋಬೇಕು, ಇದು ಸಸ್ಯಾಹಾರ, ಮಾಂಸಾಹಾರದ್ದು ಇನ್ನೂ ಒಂದೆರಡು ಪಾಯಿಂಟ್ಸ್ ಇದೆ, ಅದು ಹೇಳ್ತೀನಿ. ಯಾಕೆ ಅಂತಂದ್ರೆ ಅದನ್ನ ಪೂರ್ತಿ ಸಬ್ಜೆಕ್ಟ್ ಮುಗಿಸೋಣ. ಈಗ ಅದು ಯಾವ ಆಹಾರ ತಿನ್ಬೇಕು ಎಂಬುದು ಗೊತ್ತಾಯ್ತು. ಇನ್ನ ನಮ್ಮ ಮನೆಯಲ್ಲಿ ಅಜ್ಜ ಸುಮಾರು 90-100 ವರ್ಷ ಇರುತ್ತೆ. ಅವರು ಕಾಲದಿಂದ ಎಷ್ಟೋ ದುಡಿದು ನಮಗೆ ಸಂಪಾದನೆ ಮಾಡಿ ಹೊಲ, ಬಿಲ್ಡಿಂಗು, ಏನೇನು ಬೇಕು ಆಸ್ತಿ, ಗೋಲ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಂತ ವ್ಯಕ್ತಿ ಡೆತ್ ಆಗಿದೆ, ಸ್ವರ್ಗಸ್ಥರಾಗಿದ್ದಾರೆ. ಎಲ್ಲಿ ಸತ್ತಿದಾರ? ಅವ್ರ ಬೆಡ್ರೂಮ್ನಲ್ಲಿ. ಮತ್ತೆ 1 ಗಂಟೆ ಆದರೂ ಟೈಮ್ ಕೊಳ್ಳಿಲ್ದಂಗೆ ಅವರು ಶರೀರವನ್ನು ತಗೊಂಡು ಬಂದು ಹಾಲ್ನಲ್ಲೇ ಇಲ್ಲ ಹೊರಗಡೆ ಇಡ್ತಾರೆ. ಯಾಕಪ್ಪ ಅಲ್ಲೇ ಇಡಬಾರ್ದು? ವಾಸನೆ ಬರುತ್ತೆ, ಡಿಕಂಪೋಸ್ ಆಗಿ ಬಾಡಿ, ಕಿವಿಯಿಂದ ಮೂಗಿನಿಂದ ಏನೇನೋ ರಸ ಬರುತ್ತೆ, ಬ್ಯಾಕ್ಟೀರಿಯಾ ಉಂಟಾಗತ್ತೆ ಅಂತೇಳಿ ಒಂದು ಭಯಕ್ಕೆ ಅಂತ ಸಂಪಾದನೆ ಮಾಡಿ ನಿಮಗೆ ಜೀವನ ಕೊಟ್ಟಿದ್ದ ಆ ಅಜ್ಜನ್ನ ತಗೊಂಡ್ಬಂದು ಹೊರಗಡೆ ವರಂಡದಲ್ಲಿ ಇಡ್ತೀವಿ. ಹೌದಾ? ಈಸ್ ಇಟ್ ಓನ್ಲಿ ಫಾರ್ ದ ಹ್ಯೂಮನ್ ಬಾಡಿ? ಎಲ್ಲ ಪ್ರಾಣಿಗಳದ್ದು ಅಷ್ಟೇ ವಾಸನೆ ಬರುತ್ತೆ. ಈಗ ಮನೆಯಲ್ಲಿ ಒಂದು ಇಲಿ ಸತ್ತಿದೆ, ಇಲ್ಲ ಬೆಕ್ಕು ಸತ್ತಿದೆ, ಹೇಗಿರುತ್ತೆ? ಪೂರ್ತಿ ನಮಗೆ ಏನೋ ಕಸಿ ಬಿಸಿ ಆಗ್ತಾ ಇರುತ್ತೆ. ಅದನ್ನ ತೆಗೆದು ಹೊರಗೆ ಹಾಕೋ ತನಕ ನಮಗೆ ಮನಸ್ಥಿಮಿತಿ ಸರಿ ಹೋಗೋದಿಲ್ಲ. ಅಂದ್ರೆ ಬಾಡಿ ಡಿಕಂಪೋಸ್ ಆಗುತ್ತೆ ಸತ್ತ ಮೇಲೆ. ಮತ್ತೆ ನಾವು ಕೊಯ್ದ ಪ್ರಾಣಿಗಳನ್ನ ಎಲ್ಲಿಡ್ತಾ ಇದ್ದೀವಿ? ಹೊಟ್ಟೆಯಲ್ಲಿಡ್ತಿದ್ದೀವಿ. ಎಷ್ಟೊತ್ತು ಇಟ್ಕೊಂತ ಇದ್ದೀವಿ? ಮಾಂಸಾಹಾರನ ಜೀರ್ಣ ಆಗ್ಬೇಕಂತಂದ್ರೆ ಯಾವ ಡಾಕ್ಟರ್ನ ಕೇಳಿದ್ರು, ಯಾರನ್ನ ಕೇಳಿದ್ರು ಏನ್ ಹೇಳ್ತಾರ? ಕನಿಷ್ಠ ಅಂದ್ರೆ 24 ಗಂಟೆ, 36 ಗಂಟೆ, 48 ಗಂಟೆ ಇಳಿಯುತ್ತೆ ಅಂತಾರ. ಅದೇ ಶಾಕಾಹಾರ ತಿಂದ್ರೆ 4 ತಾಸು 5 ತಾಸಿಗೆ ಮತ್ತೆ ಹಸುವಾಗತ್ತೆ ಜೀರ್ಣ ಆಗಿ. ಮತ್ತೆ ಅಂತ ಆಹಾರವನ್ನು ಇದೇನ ಸ್ಮಶಾನನ ನಮ್ಮ ಹೊಟ್ಟೆ ಇಲ್ಲಿಡ್ತಾ ಇದ್ದೀವಿ. ಒಳಗಡೆ ಏನು ಡಿಕಂಪೋಸ್ ಆಗ್ತಾ ಇದೆಯೋ, ಏನು ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗ್ತಾ ಇದೆಯೋ, ನಮ್ಗೇನ ಗೊತ್ತಾಗುತ್ತಾ ಒಳಗಡೆದು? ಆಗಲ್ಲ. ಮತ್ತೆ ರಿಸ್ಕ್ ತಗೊಳ್ತಾ ಇಲ್ವಾ? ಇಮಿಡಿಯೇಟ್ಲಿ ಕೆಲವರು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಹೇಳ್ಬಿಡ್ತಾರೆ, ಏನ್ರಿ ನಮ್ಮ ಪೂರ್ವಿಕರೆಲ್ಲ ತಿಂತಾ ಇದಾರ, ಇಷ್ಟು ಜನರೇಷನ್ ಇಂದ ಬರ್ತಾ ಇದೆ, ಅವ್ರಿಗೇನು ರೋಗ ಇಲ್ಲದ ನಮಗೆ ಬರುತ್ತಾ ಅಂತಂದ್ರೆ ಬರಕ್ಕೆ ಅವಕಾಶ ಇದೆ. ಯಾಕೆ ಅಂತಂದ್ರೆ ಹಿರಿಯರು
ಹಳೆ ಕಾಲದಲ್ಲಿ ಯಾವತ್ತು ಅದನ್ನು ಕೊಯ್ತಾರೋ ಆವತ್ತೇ ಅದನ್ನು ತಿಂದು ಬಿಡ್ತಾ ಇದ್ರು. ಅವ್ರಿಗೊಂದು ಕೆಲಸ ಮಾಡೋದಿತ್ತು, ಕೆಲ್ಸಕ್ಕೆ ಹೋಗ್ತಾ ಇದ್ರು. ಇವತ್ತು ಏನ್ ಕೆಲಸ ಮಾಡ್ತೀರಿ? ಹೊಲ ಕೆಲಸ ಮಾಡ್ತೀರಾ? ಸಾಫ್ಟ್ವೇರ್ ಕೆಲಸ. ಇಲ್ಲಿ ಕುಂತ್ಕೊಂಡು ಟೇಬಲ್ ಮೇಲೆ ಬಟನ್ ಸುಡಿದ್ರೆ ದುಡ್ಡು ಬರ್ತಾ ಇದೆ, ಜೀವನ ಮಾಡ್ತಾ ಇದೀವಿ. ಆದ್ರೆ ಅವನು ಕಷ್ಟ ಪಡಿತಾ ಇದ್ದ. ಆ ರೀತಿ ನೀವು ಪಡಿತಾ ಇದ್ದೀರಾ? ಅವನ್ನ ಯಾಕೆ ಕಂಪೇರ್ ಮಾಡ್ತೀರಾ? ಸೊ ಆ ಆಹಾರವನ್ನು 24 ಗಂಟೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ ಎಂಬುದು ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ಮೆಕ್ಡೊನಾಲ್ಡ್, KFC, ಮತ್ತೆ ಡೊಮಿನೋ, ಇಂಥವೆಲ್ಲ ನೀವು ತಗೊಂಡ್ರೆ ಅವರು ಗೋಡೌನ್ಸ್ಗೆ ಹೋಗಿ ನೋಡಿ, 3 ತಿಂಗಳ ಮಾಂಸ ಇರುತ್ತೆ, ಎಲ್ಲ ಬ್ಯಾಕ್ಟೀರಿಯಾ ಉಂಟಾಗಿರುತ್ತೆ, ಕಣ್ಣಿಗೆ ಕಾಣ್ತಾ ಇರ್ತಾವ ಹುಳುಗಳು. ಇಂಥ ಮಾಂಸವನ್ನು ಡಿಮ್ ಲೈಟ್ ನಲ್ಲಿ ಏನೋ ಫ್ರೈ ಮಾಡಿ ಅದಕ್ಕೆ ಗಾರ್ನಿಶ್ ಮಾಡಿ ತಗೊಂಡ್ ಬಂದ್ಬಿಟ್ರೆ ಕಟಕ್ ಕಟಕ್ ಅಂತ ಹಾಕ್ತಾ ಇದೀವಿ. ಏನು ತಿಂತ ಇದೀವೋ ಗೊತ್ತಾಗ್ತಾ ಇಲ್ಲ ಪಾಪ. ಇದು ಸರಿನಾ? ಎಷ್ಟು ರಿಸ್ಕ್ ತಗೊಳ್ತಾ ಇದೀವಿ? ಆಯ್ತಾ. ನೆಕ್ಸ್ಟ್ ಇನ್ನೊಂದು, ನಮ್ಮ ಯಜಮಾನರು ಮಾರ್ಕೆಟ್ಗೆ ಹೋಗಿ 1 kg ಟೊಮೆಟೊ ತಗೊಂಡಾರ, 1 kg ಮಾಂಸ ತಗೊಂಡ್ ಬಂದಾರ. ಮನೆಯಲ್ಲಿ ನಮ್ಮ ತಾಯಿ ಟೊಮೊಟೊ ತಗೊಂಡ್ರು, 1-2 ಕೆಟ್ಟೋಗಿದ್ವು. ಏನ್ ಮಾಡ್ತಾರ? 2 ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರ. ಮತ್ತೆ ತಗೊಂಡು ಬಂದಿದ್ದ ಮಾಂಸ ಯಾವಾಗ ಕಡ್ದಿದಾರೋ ಅದಕ್ಕೇನನ್ನ ಆ ಪ್ರಾಣಿಗೆ ರೋಗ ಇತ್ತು, ಆ ತಾಯಿಗೆ ಗೊತ್ತಾಗುತ್ತ? ಅದನ್ನ ಅಡಿಗೆ ಮಾಡಿದ್ರೆ ಏನಾಗ್ಬೇಕು? ರಿಸ್ಕ? 99 ಟೈಮ್ಸ್ ಏನಾಗಿಲ್ರಿ, 100th ಟೈಮ್ ಏನೋ ರೋಗ ಆಯ್ತು. ಅದಕ್ಕೆ ರೋಗದ ಜೀವಿ ಮಾಂಸ ಬಂದಿದೆ, ನಾವು ತಿಂದಿದ್ದೀವಿ, ಏನಾಗ್ಬೇಕು? ಯಾವುದೋ ಒಂದು ರೋಗ. ಸೊ ಯಾಕೆ ರಿಸ್ಕ್ ತಗೋಬೇಕು? ನಿಮಗೆ ಕಣ್ಣಿಗೆ ಕಾಣೋ ಈ ತರಕಾರಿ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಈಗ ಬದನೆಕಾಯಿ ಕಟ್ ಮಾಡಿದೀವಿ, ಏನೋ ಸ್ವಲ್ಪ ಹುಳ ಇತ್ತು, ಏನ್ ಮಾಡ್ತೀವಿ? ಬಗ್ಲಿಗೆ ಸರಿಸ್ಬಿಡ್ತೀವಿ. ಅದೇ ಮಾಂಸ ಏನನ್ನ ರೋಗ ಇತ್ತೇನೋ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಯಾಕೆ ರಿಸ್ಕ್ ತಗೋಬೇಕು ಹೇಳಿ? ಇನ್ನ ನಾವು ಏನ್ರಿ ಮಾಂಸ ತಿನ್ನಬಾರ್ದ್ರಿ, ಪಾಪ ರೀ, ಅದು ನಮ್ಮ ಗುರುಗಳು ಹೇಳಿದಾರ ಅಂತಂದ್ರೆ ಇಮಿಡಿಯೇಟ್ಲಿ ನಿಮ್ಗೇನ್ ಗೊತ್ತ್ರಿ? ಅದರಲ್ಲಿರೋ ಟೇಸ್ಟು, ಅದರಲ್ಲಿರೋ ಶಕ್ತಿ ನಿಮ್ಗೇನ್ ಗೊತ್ತು ಅಂತ ಹೇಳ್ಬಿಡ್ತಾರ. ಇಮಿಡಿಯೇಟ್ಲಿ ಬಾಯಿ ಮುಚ್ಚಿಬಿಡ್ತೀವಿ. ಆದ್ರೆ ಅವ್ರಿಗೆ ಹೇಳ್ಬೇಕಾಗಿದ್ದೇನು? ಅಪ್ಪ ನೀವು ತಿನ್ನಿ, ನಿಮ್ ಇಷ್ಟ ಬಂದ್ರೆ, ಆದ್ರೆ ಕೆಲವೊಂದು ಮಾತುಗಳು ಹೇಳ್ತಾ ಇದ್ದೀನಿ, ನೀವು ತಿನ್ನೋ ಆಹಾರ ಯಾವ ರೀತಿ ಅಂತೇಳಿ ಈ ವಿಷಯಗಳನ್ನೆಲ್ಲ ಸ್ವಲ್ಪ ಅವ್ರಿಗೆ ಈಗ ಹಾಕಿ. ಹೌದು ಅಂತೇಳಿ ಅವ್ರ ಮನಸ್ಸು ಹೇಳಿತ್ತು ಅಂತಂದ್ರೆ ಇವತ್ತಿಲ್ಲ ನಾಳೆ ಅವನು ಮಾಂಸ ಬಿಟ್ಬಿಡ್ತಾನ. ಓಕೆ, ಶಕ್ತಿ ಅಂತ ಇದನ್ನ ಸ್ವಲ್ಪ ಆರ್ಗ್ಯೂ ಮಾಡಿ. ಆನೆ ಏನ್ ತಿಂತದಪ್ಪ? ಅಷ್ಟು ಶಕ್ತಿವಂತವಾಗಿದೆ. ಕುದುರೆ ಏನ್ ತಿಂತದಪ್ಪ? ಅಷ್ಟು ಶಕ್ತಿವಂತವಾಗಿದೆ. ಖಡ್ಗಮೃಗ ಏನ್ ತಿಂತ ಇದೆಪ್ಪ? ಅಷ್ಟು ಶಕ್ತಿವಂತವಾಗಿದೆ. ಅಂದ್ರೆ ಶಕ್ತಿ ನಿಮ್ಮ ಜೀವಕಣಗಳಲ್ಲಿ, DNA ನಲ್ಲಿ ಭಗವಂತ ಕೊಟ್ಟಿದ್ದ ನಿಮ್ಮ ಜೀನ್ಸ್ ನಲ್ಲಿ ಬಂದಿದೆ. ಆಗ್ಲಿ ನಾವು ತಿನ್ನೋ ಆಹಾರದಿಂದ ಅಲ್ಲ ಅಂತೇಳಿ ಗೊತ್ತಾಯ್ತು ಅಂತಂದ್ರೆ ಸ್ಟಾಪ್. ಇನ್ನು ರುಚಿ ಅಂತೀರಿ, ಹಸಿ ಮಾಂಸ ಇದೆ ತಿನ್ನಿ, ಆ ಜಂತು ಪ್ರಾಣಿಗಳು ತಿಂತ ಇದಾವಲ್ಲ ಅದೇ ರೀತಿ ನೀವು ತಿನ್ನಿ ಅಂತ. ಇಲ್ಲ, ತಿನ್ನಕ್ಕಾಗಲ್ಲ. ಮತ್ತೆ ರುಚಿ ಎಲ್ಲಿಂದ ಬರ್ತಾ ಇದೆ? ನೀವು ಹಾಕೋ ಮಸಾಲಾದಿಂದ ಬರ್ತಾ ಇದೆ. ಸೊ ಮಸಾಲಾದಿಂದ ರುಚಿ ಬಂತು, ಶಕ್ತಿ ಎಂಬುದು ಇದರಲ್ಲಿಲ್ಲ ಅಂತೇಳಿ ಗೊತ್ತಾದ್ಮೇಲೆ ಯಾಕೆ ತಿನ್ಬೇಕಪ್ಪ? ನೋಡಿ, ಆಲೋಚನೆ ಮಾಡಿ ಅಂತ ಒಂದು ಮಾತು ಹೇಳ್ಬೇಕು. ಇನ್ನ ಕೋಳಿ ಮಾಂಸ ತಿಂತ ಇದ್ದೀರಾ, ಓಕೆ, ಕೋಳಿ ಮಾಂಸ ತಿನ್ಬೇಕು ಅಂತಂದ್ರೆ ಯಾವುದು ಕೋಳಿ? ಪೌಲ್ಟ್ರಿ ಫಾರ್ಮ್ದು. ಪೌಲ್ಟ್ರಿ ಫಾರ್ಮು ಕೋಳಿ ಹೇಗಿರುತ್ತೆ ಎಂಬುದು ನೋಡಿ. ನಮ್ಮ ಕೋಳಿನ ನೀವು ಮನೆ ಮುಂದೆ ಇಡ್ಕೋಬೇಕು ಅಂತಂದ್ರೆ 10 ನಿಮಿಷ ಸತಾಯಿಸುತ್ತೆ, ಮತ್ತೆ ಜಂಪ್ ಮಾಡಿ ಮರದ ಮೇಲೆ ಕೂಡುತ್ತೆ. ಅದೇ ಪೌಲ್ಟ್ರಿ ಫಾರ್ಮ್ನಲ್ಲಿ ಒಂದು ಚಿಕನ್ನ ಕೆಳಗಿಳಿಸಿ 1 ಹೆಜ್ಜೆ ಹಾಕಕ್ ಬರೋದಿಲ್ಲ. ಅಂತ ಪ್ರಾಣಿ ಮಾಂಸ ನೀವು ತಿಂದ್ರೆ ನೀವೇನ್ ಆಗ್ಬೇಕು? ಯಾಕಪ್ಪ ಹೆಜ್ಜೆ ಹಾಕಕ್ ಕೂಡ ಬರೋದಿಲ್ಲ ಅಂತಂದ್ರೆ ಅದರ ಜೀವನ ಎಲ್ಲ ಪಂಜರದಲ್ಲೇ, ಕೇಜ್ನಲ್ಲೇ. ಯಾಕೆ ಅಂತಂದ್ರೆ 6 ತಿಂಗಳಲ್ಲಿ ಬೆಳೆಯೋ ಪಕ್ಷಿನ 2 ತಿಂಗಳಲ್ಲಿ ಬೆಳೆಸ್ತಾರೆ. ಯಾವ ರೀತಿ? ಬೆಳಿಗ್ಗೆ ರಾತ್ರಿ ತಿನ್ಸೋದೆ, ಬರೀ ಬೇರೆ ಏನು ಕೆಲಸ ಇಲ್ಲ. ರಾತ್ರಿ ಆಗಿದೆ, ಪಕ್ಷಿಗಳು ಪ್ರಾಣಿಗಳು ತಿನ್ನೋದು ಬಿಟ್ಬಿಡ್ತಾವ.
ವೈಲ್ಡ್ ಪ್ರಾಣಿಗಳಲ್ಲ, ನಾರ್ಮಲ್ ಪ್ರಾಣಿಗಳು ಯಾವಾಗ ಕತ್ತಲಾಗುತ್ತೋ, ಸಂಜೆ ಆಗುತ್ತೋ ಅವು ತಿನ್ನೋದು ಬಿಟ್ಬಿಡ್ತಾವ. ಆದರೆ ಪೌಲ್ಟ್ರಿ ಫಾರ್ಮ್ನಲ್ಲಿ ತಿಂತಾನೆ ಇರ್ತಾವ. ಯಾಕೆ? ಲೈಟ್ಗಳು ಹಾಕಿರ್ತಾರ. ಅದಕ್ಕೇನು ಸೆನ್ಸು? ಓ, ಲೈಟ್ಗಳು ಹಾಕಿದ್ರ, ಲೈಟ್ ಅಲ್ಲ, ಬೆಳಕಿದೆ ಅಂತಂದ್ರೆ ಇನ್ನೂ ಕತ್ತಲಾಗಿಲ್ಲ ಅಂತೇಳಿ ತಿಂತಾನೆ ಇರ್ತಾವ. ಆ ರೀತಿ ತಿನ್ನಿದ್ದದಕ್ಕೆ 2 ತಿಂಗಳಲ್ಲೇ ಪಕ್ಷಿ ಬೇಷ್ ದಪ್ಪಗಾಗತ್ತೆ, ಕಟಿಂಗ್ಗೆ ರೆಡಿ ಆಗತ್ತೆ. ಮತ್ತೆ ನಮ್ಮ ಕೋಳಿ ಮೊಟ್ಟೆ ಎಷ್ಟು ಕೊಡುತ್ತೆ? ಅದರದ ಜೀವನ ಕಾಲದಲ್ಲಿ ಒಂದು 20-30 ಮೊಟ್ಟೆ ಕೊಡುತ್ತೆ. ಆದರೆ ಪೌಲ್ಟ್ರಿ ಫಾರ್ಮ್ನಲ್ಲಿ ಪ್ರತಿ ದಿವಸ ಮೊಟ್ಟೆ ಬರುತ್ತೆ. ಮೊಟ್ಟೆ ಬರಬೇಕು ಅಂತಂದ್ರೆ ಸಂಪರ್ಕ ಆಗ್ಬೇಕಲ್ಲ, ಮೇಲ್ ಫಿಮೇಲ್ ಆಗ್ತಾ ಇದೆಯಾ? ಅಲ್ಲಿ ಅವಕಾಶ ಇದೆಯಾ? ಇಲ್ಲ. ಮತ್ತೆ ಯಾಕೆ ಬರ್ತಾ ಇದೆ? ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ರೆ ಮೊಟ್ಟೆ ಬರ್ತಾ ಇದೆ. ಮತ್ತೆ ಇಂಜೆಕ್ಷನ್ ಪ್ರಭಾವ ಮೊಟ್ಟೆದಲ್ಲಿ ಇರವಲ್ಲ, ಬಾಳ್ನಲ್ಲಿ ಇರೋಲ್ವಾ? ಮತ್ತೆ ಆ ಮಾಂಸ ತಿಂದ್ರೆ ಏನಾಗಬೇಕು, ಈ ಮೊಟ್ಟೆ ತಿಂದ್ರೆ ಏನಾಗಬೇಕು? ಯೋಚನೆ ಮಾಡಿ ಮಾಸ್ಟರ್ಸ್ ಅಂತ ನಾವು ಹೇಳಿದ್ರೆ ಅವರಿಗೆ ಒಂದು ಯೋಚನೆ ಬಂತು ಅಂತಂದ್ರೆ ಸಾಕು. ಆ ಯೋಚನೆ ಬರೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ನೊಬ್ಬ ತರ್ಕ ಹೇಳ್ತಾನ, ಹೌದ್ರಿ, ನೀವು ಹಿಂಸಾ ಅಂತೀರಲ್ಲ, ಪ್ರಾಣಿ ಹಿಂಸಾ ಮಾಡಿದರೆ ಏನೇ ಅದು ಹಿಂಸೆ ಆಗುತ್ತಾ? ನೀವು ತರಕಾರಿ ಅಂದ್ರೆ ಏನು, ಗಿಡದಿಂದ ಮರದಿಂದ ನೀವು ಕೊಯ್ತಾ ಇದೀರಲ್ಲ, ಮತ್ತೆ ಅದಕ್ಕೆ ಗಿಡಕ್ಕೆ ಮರಕ್ಕೆ ಹಿಂಸೆ ಆಗಲ್ವಾ ಅಂತಂದ್ರೆ, ಹೌದಪ್ಪ. ಈಗ ನೋಡಿ, ಒಂದು ಕುರಿ ಕಾಲಕ್ಕೆ ನೀವು ಕಟ್ ಮಾಡಿದ್ದೀರ, ಮತ್ತೆ ಬರುತ್ತಾ? ಗಿಡ ಮರದ್ದು ಒಂದು ಬ್ರಾಂಚ್ ಕಟ್ ಮಾಡಿದ್ದೀರ, ಮತ್ತೆ ಬೆಳೆಯುತ್ತೆ. ಹಣ್ಣು ತಗೊಂಡಿದ್ದೀರ, ಮತ್ತೆ ನೆಕ್ಸ್ಟ್ ಇಯರ್ ಹಣ್ಣು ಬರುತ್ತೆ. ಸೊ ಈ ರೀತಿ ಪ್ರಕೃತಿ ನೇಚರ್ ನಿಮಗೆ ಗೊತ್ತಿಲ್ಲ ಅಂತೇಳಿ ಒಂದು ಮಾತು ಹೇಳಿದ್ರೆ ಅವಾಗ ಅವನಿಗೆ ಅರ್ಥ ಆಗತ್ತೆ. ನೆಕ್ಸ್ಟ್ ಇನ್ನೊಬ್ಬ ತರ್ಕ ಏನ್ ಹೇಳ್ತಾನ, ನೀವೆಲ್ಲ ಪ್ರಾಣಿ ಪಕ್ಷಿಗಳನ್ನೇ ಕಂಪೇರ್ ಮಾಡಿ ಹೇಳ್ತೀರಾ, ಆನೆ ಅಂತೀರಾ, ಕುದುರೆ ಅಂತೀರಾ, ಮನುಷ್ಯನಿಗೆ ಅದಕ್ಕೆ ಏನ್ ಸಂಬಂಧ ಅಂತಂದ್ರೆ, ಆಯ್ತು, ನೀವು ದಯಮಾಡಿ ಯೂಟ್ಯೂಬ್ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರ ಹತ್ರ ಸ್ಮಾರ್ಟ್ಫೋನ್ ಇದೆ, ದಯಮಾಡಿ ಇದರಲ್ಲಿ ಒಂದು ಕೋಡಿ ರಾಮಮೂರ್ತಿ ಅಂತೇಳಿ ಒಂದು ಜಸ್ಟ್ ಸೆಂಟೆನ್ಸ್ ಹೊಡಿರಿ. ಒಬ್ಬ ಫೈಲ್ಮಾನ್, ಯಾವರು? ನೆಲ್ಲೂರತ, ವಿಶ್ವವೆಲ್ಲ ತಿರುಗಿ ಎಲ್ಲ ಮೆಡಲ್ಸ್ ಪಡೆದು ಎಲ್ಲ ಪ್ರೈಸ್ಗಳು ಅವಾರ್ಡ್ಸ್ಗಳು ತಂದರು. ಆ ವ್ಯಕ್ತಿ ಏನಪ್ಪಾ ಅಂತಂದ್ರೆ ಬಲಶಾಲಿ. 2 ಹಗ್ಗಗಳಿಂದ 2 ಕಾರನ್ನು ಹಿಡ್ಕೊಂಡಿದಾರ, 1 ಇಂಚು ಮುಂದಕ್ಕೆ ಹೋಗಿಲ್ಲ, ಅದು ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಬಲಶಾಲಿ. ರೈಲ್ ಇಂಜನ್ನ ಬೇರೆ ಕೈಲೇ ತಟ್ಟಿದ್ದಾರೆ, ಅಷ್ಟು ಬಲಶಾಲಿ. ಎಲಿಫೆಂಟ್, ಆನೆಯನ್ನ ಎದೆ ಮೇಲೆ ತಗೊಂಡಿದ್ದಾನೆ. ಇಷ್ಟು ಫೈಲ್ಮಾನ್ ಆಗಿದ್ದ ಆ ವ್ಯಕ್ತಿದು ವಿಡಿಯೋ, ಒಂದು 8 ನಿಮಿಷದ ವಿಡಿಯೋದಲ್ಲಿ ಲಾಸ್ಟ್ 7 ನಿಮಿಷ ಆದ್ಮೇಲೆ ಒಂದು ಸೆಂಟೆನ್ಸ್ ಬರುತ್ತೆ, ಇಂಥ ದೊಡ್ಡ ಫೈಲ್ಮಾನು, ಇಂಥ ದೊಡ್ಡ ಬಲಶಾಲಿ ಪೂರ್ತಿ ಸಂಪೂರ್ಣ ಸಸ್ಯಾಹಾರಿ, ಒಂದು ಮೊಟ್ಟೆನೂ ತಿಂದಿಲ್ಲ ಅವರು ಅಂತೇಳಿ ಬಂದ್ರೆ, ಮತ್ತೆ ಸಸ್ಯಾಹಾರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ಗೊತ್ತಾಯ್ತಲ್ಲ. ಮನುಷ್ಯನೇ ಕಂಪೇರ್ ಮಾಡಿದೀವಲ್ಲ ಇವಾಗ. ಓಕೆ ಮಾಸ್ಟರ್ಸ್? ಸೊ ಆ ರೀತಿ ನಾವು ಸಸ್ಯಾಹಾರದಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಏನದು ಎಂಬುದು ತಮಗೆ ಗೊತ್ತಾಯ್ತಲ್ಲ ಅಂತೇಳಿ ಅವ್ರಿಗೆ ತಿಳಿಸಿದ್ರೆ, ಅವ್ರಿಗೆ ಯೋಚನೆ ಬಂತು ಅಂತಂದ್ರೆ ಸಾಕು, ಗ್ಯಾರಂಟಿ ಅದನ್ನು ಬಿಡೋದು ಖಂಡಿತ ಆಗತ್ತೆ. ಸೊ ನಾವು ಇಷ್ಟು ಮಾತ್ರ ನಾವು ಅವ್ರಿಗೆ ತಿಳಿಸಿದ್ರೆ ಎಷ್ಟೋ ಉಪಯೋಗ. ನಾವು ಜೀವ ಪ್ರಾಣಿಗಳಿಗೆ ಮತ್ತ ನಮ್ಮ ಪತ್ರಿಜಿ ಆಶಯಕ್ಕೆ ನಾವು ಬೆಂಬಲ ಕೊಟ್ಟಂಗ ಆಗತ್ತೆ. ಮಾಸ್ಟರ್ಸ್? ಸೊ ಅದಕ್ಕಾಗಿ ತಾವು ಈ ಅನ್ನದಾನದ ಬುಕ್ಸು, ಯಾವತ್ತು ಬುದ್ಧ ಪೌರ್ಣಿಮದಲ್ಲಿ ಅನ್ನದಾನದ ಬುಕ್ಸು ಹೇಳಿ. ನೀವುನು ಈಗ ಪ್ರತಿ ದಿವಸ ಒಂದು 3-4 ಸಲ ಕಾಫಿ ಕುಡಿತೀವ. ಎಷ್ಟು ಕಾಫಿ ಕಾಸ್ಟ್? 20 ರೂಪಾಯಿ. ಈ ಸುಮಾರು 1 ತಿಂಗಳ ಕಾಲ ನಾವು ಒಂದು ಕಾಫಿ ಬಿಟ್ಬಿಟ್ರೆ ಎಷ್ಟಾಗುತ್ತೆ? 30 × 20 600 ರೂಪಾಯಿ ಆಗತ್ತೆ. ಮನೆಯಲ್ಲಿ ಎಷ್ಟು ಜನ ಇರ್ತಾರ? ಒಂದು 3 ಜನ ಇದ್ದಾರೆ ಅಂದ್ಕೊಳ್ಳಿ, ಎಷ್ಟಾಗತ್ತೆ? 1800 ಆಗುತ್ತೆ. ಎಷ್ಟು ಕೊಡ್ಬೋದು ನಾವು? ಯಾರಿಗೆ ಕೊಡ್ತಾ ಇದ್ದೀವಿ? ಈಗ ನಮ್ಮ ಮನೆಯಲ್ಲಿ ಮದುವೆ ಆದ್ರೆ ಯಾರು ಮಾಡ್ತಾರ ಅದಕ್ಕೆ ಎಕ್ಸ್ಪೆಂಡಿಚರು? ಬಗಲ್ ಮನೆಯವರು ಮಾಡ್ತಾರ, ಫ್ರೆಂಡ್ಸ್ ಮಾಡ್ತಾರ, ನಾವೇ ಮಾಡ್ಕೋಬೇಕಲ್ವಾ? ಅದೇ ರೀತಿಯಲ್ಲಿ ಈ ಪ್ರೋಗ್ರಾಮ್ ಯಾರು ಮಾಡೋದು? ನಮ್ಮ ಧ್ಯಾನಿಗಳು.
ನಮ್ಮ ಧ್ಯಾನ ಸಂಸ್ಥೆ ಮಾಡೋದು. ಮತ್ತೆ ಇದಕ್ಕೆ ಯಾರು ನಾವು ಪಾಲ್ಗೊಳ್ಬೇಕು? ನಾವೇ ಕೊಡಬೇಕು. ಸೊ ಈ ರೀತಿಯಲ್ಲಿ ನಾವು ಲೆಕ್ಕ ಮಾಡಿಕೊಂಡು ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಒಂದು ವೇಳೆ ನಾವು ಕೇಳಿದ್ರೂ ಯಾರು ಕೊಟ್ಟಿಲ್ಲ, ಓಕೆ, ಏನು ಪರವಾಗಿಲ್ಲ. 25 ರಿಸೀಟ್ಗಳು ಇರ್ತಾವ ಅದರಲ್ಲಿ. ಆದ್ರೆ ನಿಮ್ಮದು ಇಲ್ಲ ನಿಮ್ಮ ಮನೆಯವ್ರದ್ದು ಎಲ್ಲ ಕಲಿಸಿ ಅದರಲ್ಲಿ ಒಂದು 2-3 ರಿಸೀಟ್ ಹಾಕಿ. ಅದನ್ನೂ ಆಗಿಲ್ಲ, ಬ್ಯಾಂಕ್ ಬುಕ್ ವಾಪಸ್ ಕೊಡಿ. ಯಾವಾಗ ಕೊಡಬೇಕು? ಒಂದು ವಾರದ ಮುಂಚೆ ಆದ್ರೆ ರಾಗಿಗುಡ್ಡ ದೇವಸ್ಥಾನ ಹತ್ರ ಇಲ್ಲ ನಮ್ಮ ಮಹಾವತಾರ್ ಫೌಂಡೇಶನ್ ಆಫೀಸ್ ಹತ್ರ ಕೊಟ್ರೂ ಅವರು ನಮಗೆ ತಲುಪೋ ಏರ್ಪಾಟ್ ಮಾಡ್ತಾರ. ಅದನ್ನೂ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಪಿರಮಿಡ್ ವ್ಯಾಲಿಗೆ ಸೆಲೆಬ್ರೇಷನ್ ಬರ್ತೀರಲ್ಲ, ಅಲ್ಲಿ ಕೊಡ್ಬೋದು. ಅಲ್ಲಿ ನಾನೇ ಇರ್ತೀನಿ ರಿಸೆಪ್ಷನ್ ಕೌಂಟರ್ನಲ್ಲಿ, ನನಗೆ ತಂದು ಕೊಡಿ, ಏನು ಪರವಾಗಿಲ್ಲ. ಸೊ ನಾವು ಪ್ರಯತ್ನ ಎಂಬುದು ಮಾಡಬೇಕು ಎಂಬುದು ಪತ್ರಿಜಿ ಗುರು ಕಲಿಸಿದಾರ, ನಾವು ಅದನ್ನು ಮಾಡೋಣ. ಓಕೆ ಮಾಸ್ಟರ್? ಓಕೆ. ಇನ್ನು ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ, ಭಗವಂತರು ನಾವ್ ಹೆಂಗಾಗ್ತೀವಿ ಎಂಬುದಾಗ್ಲಿ, ಸಸ್ಯಾಹಾರದ ಬಗ್ಗೆ ಆಗ್ಲಿ, ಇನ್ಯಾವುದಾದ್ರು ಇನ್ನೂ ಬಹಳ ಸಬ್ಜೆಕ್ಟ್ ಐತೆ. ಅಂದ್ರೆ ಏನು, ಈ ಪಂಚಭೂತಗಳಂದ್ರೆ ಏನು, ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ನಾವು ಅವರಿಗೆ ಗ್ರಾಟಿಟ್ಯೂಡ್ ತಿಳಿಸ್ಬೇಕು, ಇದೆಲ್ಲ ಇದೆ. ಜೀವನ ಶೈಲಿ ಅಂದ್ರೆ ಏನು, ಬೆಳಿಗ್ಗೆ ಎದ್ದೇಳೋದೇ ಏನ್ ಮಾಡ್ಬೇಕು? ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೌ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಅದರದ ಅರ್ಥ ಏನು? ಇವತ್ತು ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಹಾಗೆ ಮಂಚದ ಮೇಲಿಂದ ಕೆಳಗೆ ಕಾಲಿಡುವಾಗ ಏನ್ ಹೇಳ್ತೀವಿ? ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತೀವಿ. ಮತ್ತೆ ಊಟಕ್ಕೆ ಕೂತಿರ್ತೀವಿ, ಏನ್ ಹೇಳ್ತೀವಿ? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಹೇಳ್ತೀವಿ. ಅದರದ ಅರ್ಥ ಏನೈತೆ ಅದು ತಿಳ್ಕೊಂಡ್ರೆ ನಾವು ಹೇಳೋ ಪದಗಳು ಮಿಸ್ ಆದ್ರೂ ನಮ್ಮ ಭಾವನದಿಂದ ಏನು ಮಾತುಗಳು ಬರ್ತಾವೋ ಅವೇ ಸಾಕು. ಪ್ರಕೃತಿ ಮಾತಿಗೆ ನಿಮ್ಮ ಭಾವನೆ ಬೇಕು, ನಿಮ್ಮ ನುಡಿಗಳಲ್ಲ, ನಿಮ್ಮ ಭಾವನೆ ಬೇಕು ಅವರಿಗೆ. ಸೊ ಆ ರೀತಿ ನಾವು ಮಾಡ್ಕೊಂಬೋಣ. ಜೀವನ ಶೈಲಿ ಬಗ್ಗೆ, ಇನ್ನು ಪಂಚಭೂತಗಳ ಬಗ್ಗೆ ಯಾವ ರೀತಿ ಗ್ರಾಟಿಟ್ಯೂಡ್ ತಿಳಿಸಬೇಕು, ಯಾವ ರೀತಿ ಅವ್ರನ್ನ ನಾವು ರೆಸ್ಪೆಕ್ಟ್ ಕೊಡಬೇಕು, ಉಳಿಸಬೇಕು ಎಂಬುದು ಇನ್ನೊಂದು ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಇಷ್ಟು ನನ್ನ ಮಾತುಗಳು ಕೇಳಿದ್ದದಕ್ಕೆ ನನ್ನ ಹೃದಯಪೂರ್ವಕ ಪ್ರಣಾಮ. ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬೇಕಂತ ವಿನಂತಿ. ನಾನೇನು ದೊಡ್ಡ ಜ್ಞಾನಿ ಅಲ್ಲ, ದೊಡ್ಡ ಸಂತ ಪುರುಷ ಅಲ್ಲ. ನನಗೇನೋ ತಿಳಿದಿದ್ದು ನಾನು 4 ಮಾತುಗಳು ತಮಗೆ ತಲುಪಿಸಿದ್ದೀನಿ. ಉಪಯೋಗ ಆದ್ರೆ ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಜಸ್ಟ್ ಬಿಟ್ಬಿಡಿ, ಏನು ಪರವಾಗಿಲ್ಲ. ಸೊ ಈ ಡೊನೇಷನ್ ಬುಕ್ಸ್ದು ಪ್ರಯತ್ನ ದಯಮಾಡಿ ಮಾಡಿ. ನನಗೆ ಫೋನ್ ಮಾಡಿದ್ರೆ ತಮ್ಮ ಅಡ್ರೆಸ್ಗೆ ಕಲ್ಪೋದು ನನ್ನ ಬಾಧ್ಯತೆ. ಇಲ್ಲ ನಾನು ಪರ್ಸನಲ್ ಆಗಿ ಕೊಡ್ತೀನಿ, ಇಲ್ಲ ಪೋಸ್ಟ್ ನಲ್ಲಿ ಕಳಿಸೋ ಏರ್ಪಾಟು, ಇಲ್ಲ ಮೆಸೆಂಜರ್ ಕೂಡ ಕಳಿಸೋ ಏರ್ಪಾಟು ನಾನು ಮಾಡಿಕೊಡ್ತೀನಿ. ಅದ್ರ ಜೊತೆಯಲ್ಲಿ ಪ್ಯಾಂಪ್ಲೆಟ್ಸ್ ಇರ್ತಾವ, ಅದರಲ್ಲಿ ಕಾರ್ಬನ್ ಇಟ್ಟಿರ್ತಾರ. ಯಾರಾದರೂ QR ಕೋಡ್ ನಲ್ಲಿ ಸ್ಕ್ಯಾನ್ ಪೇ ಮಾಡಿದ್ರೆ ಅದರದ್ದು UTR ನಂಬರ್ ಅದ್ರ ಮಾತ್ರ ಅಲ್ಲಿ ಮರ್ಕೊಳ್ಳಿ, ಅಷ್ಟು ಮಾತ್ರ ಮಾಡಿದರೆ ಸಾಕು. ನೀವು ಮತ್ತೆ ತಲುಪಿಸೋದು ಎಲ್ಲಿ ಬೇಕಾದ್ರೂ ತಲುಪಿಸೋದು, ರಾಗಿಗುಡ್ಡ ದೇವಸ್ಥಾನ ಹತ್ರ ಸೆಂಟರ್ನಲ್ಲಿ, ಇಲ್ಲ ಮಹೋತ್ತರ ಫೌಂಡೇಶನ್ ಆಫೀಸ್ನಲ್ಲಿ, ಇಲ್ಲ ಪಿರಮಿಡ್ ವ್ಯಾಲಿನಲ್ಲಿ. ಓಕೆ, ತಪ್ಪದೆ ಪ್ರಯತ್ನ ಮಾಡಬೇಕಂತೂ ಎಲ್ಲರಿಗೆ ನನ್ನ ಪ್ರಾರ್ಥನೆ ಮಾಸ್ಟರ್. ನಾಳೆ ಸಂಡೇ ಮಾತ್ರ ತಪ್ಪದೆ ಮಿಸ್ ಮಾಡದಂಗೆ ಇಲ್ಲಿ ಬರಬೇಕು. ಎಲ್ಲಿ? ರವೀಂದ್ರ ಕಲಾಕ್ಷೇತ್ರ ಟೌನ್ ಹಾಲ್ ಬಗ್ಲಿಗೆ. ಟೌನ್ ಹಾಲ್ ಬಂದ್ಬಿಟ್ಟು ಕಾರ್ಪೊರೇಷನ್ ಆಫೀಸ್ ಬಗ್ಲಿ ಬರುತ್ತೆ, KR ಮಾರ್ಕೆಟ್ ಹತ್ರ. ಸೊ ದಯಮಾಡಿ ಎಲ್ಲರೂ ಬರಬೇಕು ಅಂತ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೇಡ್ಕೊಂತ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು.